ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ವಿತ್ ನಿಮ್ ಕುಜುಗು ಚೇತನ್. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ವೃತ್ತಿಯಲ್ಲಿ ಪೊಲೀಸ್ ಆಗಿ ಪ್ರವೃತ್ತಿಯಲ್ಲಿ ಜಾನಪದ ಕಲೆಗಾರನಾಗಿ ಮಿಂಚುತ್ತಿರುವಂತಹ CPI ಶ್ರೀ ಜ್ಯೋತಿರ್ಲಿಂಗ್ ಚಂದ್ರಾಮ್ ಹೊನಕಟ್ಟಿ ಅವರ ಸಂದರ್ಶನವನ್ನ ಇವತ್ತು ನಾವು ಕೇಳೋರಿದ್ದೀವಿ. ಅವರು ತಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಈ ಕಡೆ ಪೊಲೀಸ್ ವೃತ್ತಿ ಹಾಗೂ ತಮ್ಮ ಜಾನಪದ ಪ್ರವೃತ್ತಿಯನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾರ, ಹೆಂಗ ಈ ಒಂದು ಕಲೆಯಲ್ಲಿ ಅವರು ಮುಂದುವರಿತಿದಾರ, ಈ ಎಲ್ಲದ್ರ ಬಗ್ಗೆ ಈ ಒಂದು ಸಂದರ್ಶನದಲ್ಲಿ ಮಾತನಾಡ್ಯಾರ. ಅಂಡ್ ಇವರನ್ನ ಇವತ್ತು ಸಂದರ್ಶಿಸುವವರು ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅವರು. ಬನ್ನಿ ಹಂಗದ್ರ ಈ ಒಂದು ಮಸ್ತ್ ಆಗಿರೋ ಸಂದರ್ಶನವನ್ನ ಕೇಳ್ಕೊಂಡು ಬರ್ನು. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ನಿಮ್ಮೆಲ್ಲರ ಮನೆಯ ಮಗ, ಜಗದ ಜಗುಲಿ ನಮ್ಮೂರ ಬಾನುಲಿ ಮಿತ್ರ ಹಾಗೂ ಆತ್ಮಸಖ. ನಮ್ಮ ನಾಡು ನುಡಿ ಕಲೆ, ಸಾಹಿತ್ಯ, ಸಂಗೀತ, ಸಾಮಾಜಿಕ, ಧಾರ್ಮಿಕ, ವೈದ್ಯಕೀಯ, ನ್ಯಾಯವಾದಿ, ಜಾನಪದ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದು ನಮ್ಮೂರ ಬಾನುಲಿಯಲ್ಲಿ ಈ ಮಹಾ ಮನೆಯಲ್ಲಿ ಮಹಾ ಉತ್ಸವ. ಈ ಮಹಾಮಂದಿರದಲ್ಲಿ ಅತಿ ವಿಶೇಷವೆಂದರೆ ವಿಶೇಷ. ನಮ್ಮ ಅತಿಥಿ ಶ್ರೀ ಜ್ಯೋತಿರ್ಲಿಂಗ್ ಚಂದ್ರಾಮ್ ಹೊನಕಟ್ಟಿ, DYSP, ಪ್ರಜ್ಞಾವಂತ ಕಲಾವಂತರು. ಇವರು ಪ್ರಜ್ಞಾವಂತ, ಧೀಮಂತೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯ ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ ಕನ್ನಡಿಗರು ಹೌದು. ನಾವು ಇವರನ್ನು ಮೊದಲು ಮಾತನಾಡಿಸೋಣ, ಸ್ವಾಗತಿಸೋಣ, ನಮಸ್ಕರಿಸೋಣ. ನಮಸ್ಕಾರ ಜ್ಯೋತಿರ್ಲಿಂಗ್ ಹೊನಕಟ್ಟಿ ಅವರ. ನಮಸ್ಕಾರ ಸರ್. ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಮಗೆ ಬಹಳ ಸಂತೋಷ ಆಗ್ಯದ. ನಮಗೂ ಕೂಡ ಅಷ್ಟೇ ಹಂಡೆ ಹಾಲು ಕುಡ್ದಟ್ಟು ಸಂತೋಷ ಆಗಿದ್ರಿ. ಇಲ್ಲೇ ಮಧುರ ಮನಗಳ ಮಧುರ ಮಾತುಗಳು ಅಂತ ಹೇಳ್ತೀವಿ ನಾವು. ಇಂದಿನ ಈ ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಸ್ವಚ್ಛವಾದಂತ, ಸತ್ಯವಾದಂತ ಮನದಾಳದ ಮಾತುಗಳನ್ನು ಆಡ್ಲಿಕ್ಕೆ ನಾವಿಲ್ಲಿ ವೇದಿಕೆ ಕೊಡ್ತೀವಿ. ಹೌದು, ಅನುಭವದ ಮಾತುಗಳು. ಹೌದೌದು. ಯಾಕಂದ್ರೆ ನೀವು ಮನುಷ್ಯನ ಜೀವನದೊಳಗೆ ಏನದಲ್ಲ, ಹುಟ್ಟು ಅನ್ನೋದೇನದಲ್ಲ ಬಹಳ ಸುಂದರವಾಗಿರ್ತದೆ. ಹೌದಲ್ರಿ? ಆ ಹುಟ್ಟಿನಿಂದ ನಮಗೊಂದು ಸುಂದರ ಹಂದರವಾಗಿ ಬೆಳಿಲಿಕ್ಕೆ ಕಾರಣ ಏನಾಗ್ತದೆ ಮುಂದಂದ್ರೆ, ತಂದೆ ತಾಯಿ, ಬಾಲ್ಯ ಜೀವನ, ಅಣ್ಣ ತಮ್ಮ ತಂಗಿ, ಪರಿಸರದವರು, ಸಮಾಜದವರು, ಗುರು ಹಿರಿಯರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ಇವತ್ತಿನ ನೀವು ಈ ಮಟ್ಟಕ್ಕೆ ಬಂದಿರಿ ಅಂದ್ರೆ ಆ ಸಂಸ್ಕಾರವೇ ಕಾರಣ. ಹೌದು. ಜ್ಯೋತಿರ್ಲಿಂಗ್ ಅವರ ಬಿಜಾಪುರದ ಡಾಕ್ಟರ್ RC ಮುದ್ದೇಬೇಳೆ ಅವರೇ ಒಂದು ಜನಪದ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ಅಂತ. ಆಯ್ತು. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ, ಸರದಾರ ಸಾರಂಗ ಶರಣೆಂಬೆ ಬಸವಣ್ಣ. ಸರದಾರ ಸಾರಂಗ ಶರಣೆಂಬೆ ಬಸವಣ್ಣ ನಾನಿನಗ. ಹಳ್ಳೊಂದು ಹರಿದಿರಲಿ, ಅಲ್ಲೊಂದು ತೋಟಿರಲಿ, ಬೆಳ್ಳಾನ ಹೋರಿ ಎರಡಿರಲಿ. ಬೆಳ್ಳಾನ ಹೋರಿ ಎರಡಿರಲಿ ಮನಿಯಾಗ, ಒಳ್ಳ್ಯಾಕಿ ನನ್ನ ಜೊತೆಗಿರಲಿ. ಒಳ್ಳ್ಯಾಕಿ ನನ್ನ ಜೊತೆಗಿರಲಿ. ಮನಿಯಾಗ ಹೈನಿರಲಿ, ಮನೆ ತುಂಬ ಕಾಳಿರಲಿ, ಮನೆಯಳು ನಿತ್ಯ ನಗುತ್ತಿರಲಿ. ಮನೆಯೋಳು ನಿತ್ಯ ನಗುತ್ತಿರಲಿ ಜೊತೆಗೂಡಿ, ಕೊನೆ ತನಕ ಬದುಕು ಚಂದಿರಲಿ. ಕೊನೆ ತನಕ ಬದುಕು ಚಂದಿರಲಿ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ, ಸರದಾರ ಸಾರಂಗ ಶರಣೆಂಬೆ ಬಸವಣ್ಣ. ಹಸಿರು ತುಂಬಿದ ತೋಟ ಹಸನಾಗಿ ಬೆಳೆದಿರಲಿ, ಬಸುರಿ ನನ್ನಾಕಿ ಬಯಕ್ಯಾಗಿ. ಹಸಿರು ತುಂಬಿದ ತೋಟ ಹಸನಾಗಿ ಬೆಳೆದಿರಲಿ, ಬಸುರಿ ನನ್ನಾಕಿ ಬಯಕ್ಯಾಗಿ. ಬಸುರಿ ನನ್ನಾಕಿ ಬಯಕ್ಯಾಗಿ ಬಳಿ ಇರಲಿ, ಬಿಸಿಯಾದ ಬೆಳಸಿ ತಿನ್ನಸೇನನಾ. ಬಿಸಿಯಾದ ಬೆಳಸಿ ತಿನ್ನಸೇನನಾ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ, ಸರದಾರ ಸಾರಂಗ ಶರಣೆಂಬೆ ಬಸವಣ್ಣ. ಸರದಾರ ಸಾರಂಗ ಶರಣೆಂಬೆ ಬಸವಣ್ಣ. ಹೂತ ಮಾಮರವಿರಲಿ,
ಏತಾದ ದನಿ ಇರಲಿ ಸೋತು ಮಾಮರಕ್ಕೆ ನಾ ಮರಳಿ ಬಂದಾಗ ಹೂತ ಮಾಮರವಿರಲಿ ಏತಾದ ದನಿ ಇರಲಿ ಸೋತು ಮಾಮರಕ್ಕೆ ನಾ ಮರಳಿ ಬಂದಾಗ ಕೂತು ನನ್ನಾಕಿ ಉಣಿಸಲಿ ಕೂತು ನನ್ನಾಕಿ ಉಣಿಸಲಿ. ಅತ್ತ ಕಬ್ಬಿನ ಬನವು ಇತ್ತ ಬಾಳೆಯ ವನವು ಸುತ್ತೆಲ್ಲ ತೆಂಗು ಬೆಳೆದಿರಲಿ. ಅತ್ತ ಕಬ್ಬಿನ ಬನವು ಇತ್ತ ಬಾಳೆಯ ವನವು ಸುತ್ತೆಲ್ಲ ತೆಂಗು ಬೆಳೆದಿರಲಿ. ಸುತ್ತೆಲ್ಲ ತೆಂಗು ಬೆಳೆದಿರಲಿ ಹುಲುಸಾಗಿ ಹತ್ತೂರಿಗೆ ಹೆಸರ ಪಡೆದಿರಲಿ. ಹತ್ತೂರಿಗೆ ಹೆಸರ ಪಡೆದಿರಲಿ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರದಾರ ಸಾರಂಗ ಶರಣೆಂಬೆ ಬಸವಣ್ಣ ಶರಣೆಂಬೆ ಬಸವಣ್ಣ ನಾನಿನಗ ಶರಣೆಂಬೆ ಬಸವಣ್ಣ ನಾನಿನಗ ಶರಣೆಂಬೆ ಬಸವಣ್ಣ ನಾನಿನಗ. ಕೇಳುಗರೆ, ನಮ್ಮ ಹಳ್ಳಿಯ ಯುವಕನ ಹೆಬ್ಬಯಕೆ ಇದು. ಅವನ ಹೆಬ್ಬಯಕೆ ಎಂಥಿಂಥದ್ದು. ಗ್ರಾಮೀಣ ಸೊಗಡಿನ ವಿಸ್ತಾರತೆಯೊಂದಿಗೆ ಅವನು ಎಷ್ಟೊಂದು ಸುಖದಿಂದ ಇರಬಲ್ಲ ಈ ಹಾಡು ನಮಗೆ ತಿಳಿಸಿಕೊಡ್ತದೆ. ಅದೇ ಈ ರೀತಿಯ ಹಾಡುಗಳನ್ನು ನಮ್ಮ DYSP ಸಾಹೇಬರು ಜ್ಯೋತಿರ್ಲಿಂಗ ಹೊನ್ಕಟ್ಟಿ ಅವರಿಂದ ನಂತರದಲ್ಲೇ ಹಾಡ್ಸೋಣ ಅಂತ. ಜ್ಯೋತಿರ್ಲಿಂಗ ಅವರ, ನಿಮ್ದೆಲ್ಲ ಆಗಲೇ ಹೇಳಿದ್ನಲ್ಲ, ಈಗ ನಿಮ್ಮದು ಹುಟ್ಟು ಬಾಲ್ಯ ಎಲ್ಲ ಹೇಳಿಬಿಡ್ರಿ. ನಿಮ್ಮ ಹಾಡು ಕೇಳೋಕೂಡಲೇ ನನಗೆ ಹೆಂಗೆ ಸಂತೋಷ ಆಯ್ತಂದ್ರೆ, ಈ ಹಲಸಂಗಿ ಮಧುರ ಚೆನ್ನರು ಮತ್ತು ಈ ಹಲಸಂಗಿ ಮಧುರ ಚೆನ್ನರ ಗೆಳೆಯರ ಬಳಗ, ಅದೇ ರೀತಿಯಾಗಿ ಗದಗಿ ಮಠ ಅವರು, ಇವರೆಲ್ಲ ಜನಪದ ರತ್ನಗಳು. ಈ ರತ್ನಗಳೊಂದಿಗೆ ಅನುಸಾರವಾಗಿ ಹೊಸ ನವಯುಗದ ನವಚೇತನವಾಗಿ ಸಾಹಿತ್ಯಕ್ಕೆ ಬೆಳಕು ಕೊಟ್ಟವರು ಜನಪದ ಸಾಹಿತ್ಯದಲ್ಲಿ ವರಕವಿ, ಭುವನ ಕವಿ ದ.ರಾ. ಬೇಂದ್ರೆ ಅವರು. ಅವರು ವಿಶೇಷವಾಗಿ ಅವರಿಗೆ ಈ ಶಬ್ದಗಳ ಬ್ರಹ್ಮ ಅಂತ ಕರೀತಾರೆ. ಅವರು ಶಬ್ದಗಾರುಡಿಗ, ಶಬ್ದಗಳ ಬ್ರಹ್ಮ. ಯಾಕಂದ್ರೆ ವಿಶೇಷವಾದ ಉತ್ತರ ಕರ್ನಾಟಕದಲ್ಲಿ ಬರುವ ಆಡು ಭಾಷೆಯನ್ನು ಸಾಹಿತ್ಯಿಕ ರೂಪವಾಗಿ ಉಣಬಡಿಸಿದವರು ದ.ರಾ. ಬೇಂದ್ರೆ ಅವರು. ಅವ್ರು ಹೆಂಗಾದ್ರೆ ಅಂದ್ರೆ ಬೆಂದು ಬೆಂದು ಬೇಂದ್ರೆ ಅವರು ಆದ್ರತ್ತೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಏನಪ್ಪ ಈ ಸಾಹಿತ್ಯದ ಗೀಳು ಯಾಕೆ ಹಿಡ್ಕೊಂಡೇವು ಅಂದ್ರೆ, ವೃತ್ತಿ ಬೇರೆ ಪ್ರವೃತ್ತಿ ಬೇರೆ. ನಮ್ಮದು ಮೂಲತಃ ಬಂದು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕು ಬೆನಕನಹಳ್ಳಿ ಅಂತೇಳಿ ಒಂದು ಸಣ್ಣ ಗ್ರಾಮ. ಆ ಗ್ರಾಮದವ್ರು ನಾವು. ಗ್ರಾಮದಲ್ಲಿ ಮೊದಲನೇಗಾಗಿ ನಮ್ಮ ತಂದೆಯವರು ಪ್ರೈಮರಿ ಸ್ಕೂಲ್ ಟೀಚರ್. ತಾಯಿ ಸತ್ಯಭಾಮ, ತಂದೆ ಚಂದ್ರಾಮ. ಸೊ ಇವರ ಒಂದು ತಂದೆ ತಾಯಿಯ ಒಂದು ವರಪ್ರಸಾದದಿಂದ ನಾವು ಹುಟ್ಟಿ ಬಂದಿದ್ದು ಭಾಳ ನಮಗೆ ಸಂತೋಷ ಆಗಿದೆ. ಯಾಕಂದ್ರೆ ಮಕ್ಕಳಿದ್ರಿ ಸುಮಾರು 5 ಜನ ನಾವು ಮಕ್ಕಳು. 5 ಜನ ಮಕ್ಕಳಲ್ಲಿ ನಾನೇ ಸಣ್ಣವನು. ಅದರಲ್ಲಿ ನಮ್ಮ ತಂದೆಯವರಿಗೆ ಒಳ್ಳೆಯ ಸಂಸ್ಕಾರ ಇತ್ತು. ಹೆಂಗೆ ನಾವು ಒಳ್ಳೆಯ ಸಂಸ್ಕಾರ ಅಂತ ಹೇಳ್ಬೋದಾದ್ರೆ, ಪ್ರೈಮರಿ ಸ್ಕೂಲ ಮುಲ್ಕಿ ಪರೀಕ್ಷೆದಿಂದ ಪಾಸಾಗಿ ಕನ್ನಡ ಶಾಲೆ ಮಾಸ್ತರ್ ಇದ್ರು. ಅವಾಗ ಅಷ್ಟೇ ಇತ್ತು, ಮುಲ್ಕಿ ಅಂತಿದ್ವಿ, TCH ಮಾಡ್ತಿದ್ರು, ನಮ್ಮಲ್ಲಿ ಲಚ್ಚಾಣಕ್ಕೆ ಹೋಗ್ತಿದ್ರು. ಹೌದು. ಆ ನಿಟ್ಟಿನಲ್ಲಿ ಚಡ್ಚಾಣ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಕಲ್ತ ಅಂದ್ರೆ ಅವರು ಇವರು ಕ್ಲಾಸ್ಮೇಟ್. ಆ ಒಂದು ನಿಟ್ಟಿನಲ್ಲಿ ಇವರು 10th ಮತ್ತು 8th 9th ಕಲ್ತವ್ರು ಚಡ್ಚಾಣ ಹೈಸ್ಕೂಲ್ದಲ್ಲಿ. ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ತಂದೆಯವರು ಮುಲ್ಕಿ ಪರೀಕ್ಷೆ ಪಾಸ್ ಆಗಿ ಅಲ್ಲೇ ನಮ್ಮೂರಲ್ಲೇ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರು. ಅವ್ರು ಕೊಟ್ಟಂಥ ಸಂಸ್ಕಾರ ಇಲ್ಲಿವರೆಗೆ ಭಾಳ ನಮಗೆ ಈಗ ನೆನಪಾಗುತ್ತೆ. ನಾವು ಅದಕ್ಕೆ ಹೇಳಿದೀವಲ್ಲ, ಅವ್ರ ಸಂಸ್ಕಾರ ನಿಮ್ಗೆ ತಂದದ್ದು ಇಲ್ಲಿಗೆ. ಹೌದು. ಅವರು ಅದರ ಜೊತೆಗೆ ಮಾಸ್ತರ್ ಇದ್ರು ಕೂಡ ಅವರು ಶ್ರೀಕೃಷ್ಣ ಪಾರಿಜಾತ ಮಾಡ್ತಾರೆ. ಶ್ರೀಕೃಷ್ಣ ಪಾರಿಜಾತ ಅಂದರೆ ಉತ್ತರ ಕರ್ನಾಟಕ ಬಯಲಾಟದಲ್ಲಿ ಸುಪ್ರಸಿದ್ಧವಾದ ಒಂದು ನಾಟ್ಯ. ಯಾಕಂದ್ರೆ ಇದು ವಿಶೇಷವಾಗಿ ಜಮಖಂಡಿ ಅಪ್ಪಲಾಲ ಆಗಿರ್ಬೋದು, ಅತಣಿ ಮಲ್ಲಯ್ಯ ಆಗಿರ್ಬೋದು, ಕೃಷ್ಣಾಜಿ ದೇಶಪಾಂಡೆ ಅವರು, ಇವರೆಲ್ಲರೂ ಇದ್ರು. ದೇಶಪಾಂಡೆ ಅವರು ಅಪ್ಪಲಾಲ್ ಅವರು ಮಾಡ್ಬೇಕಾದ್ರೆ 3 ದಿವಸ ಆತಿಲ್ಲ ಅಂತ. ಒಂದ್ ದಿವಸ ಕೊರವಂಜಿ ಸನ್ನಿವೇಶ, ಒಂದ್ ದಿವಸ ಕೃಷ್ಣ ಭಾಗ, ಒಂದ್ ದಿವಸ ಗೌಳಗೀತೆ, ಗಣೇಶನ ಪೂಜೆಯಿಂದ ಆರಂಭ ಆಗ್ತದೆ. ಅದರಲ್ಲಿ ಸಂಸ್ಕಾರ ಇದೆ. ಬರೇ ಅದು ಆಟ ಅಲ್ಲ. ಶ್ರೀಕೃಷ್ಣ ಪಾರಿಜಾತ ಅಂದ್ರೆ ಹುಟ್ಟು ಬದುಕಿನ ಸಂಸ್ಕಾರ ಕಲಿಸತಕ್ಕಂತ ಹೇಳ್ತದ. ಹೌದು. ಅದರ ಕೊರವಂಜಿ ಎಲ್ಲ ಹೇಳ್ಕೊತೆ ಬಂದ್ಬಿಡ್ತಾ. ಹೌದು. ಹೆಂಗ ಈ ಜಗತ್ತು ಹೌದು ಹೇಳ್ಕೊತೆ ಇರಬೇಕು ಅಷ್ಟೇ ಅಲ್ಲ, ಈ ಸೃಷ್ಟಿ ಹೆಂಗ್ ಸೃಷ್ಟಿ ಆಯ್ತು ಅನ್ನೋದು ಹೇಳ್ತಾಳೆ. ಹೆಂಗ ಏನೋ ನವವಿಧ ಭಕ್ತಿಗಳಂದ್ರೆ ಯಾವುವು, ಈ ಭೂಮಿ ಎದರ ಮ್ಯಾನ್ ಇರ್ತದ, ಅಷ್ಟು ದಿಕ್ಪಾಲಿಕರದಾರ, ಅದಕ್ಕೆ ಆದಿಶೇಷಿ ಅದಾನ, ಆದಿಶೇಷನ ಅದರ ಮ್ಯಾಗ ಭೂಮಿ ತಗೊಂಡ್ಬರ್ತಾಳ. ಹೌದೌದೌದು. ಅದಕ್ಕಾಗಿ ಅವನ ಏನೋ ತಾಪಕ್ಕಾಗಿ ಆ ವೇಷ ಧಾರಣೆ ಮಾಡಿರ್ಬೋದು ಕೃಷ್ಣ.
ಕೊರವಂಜಿನ ಅಂದರೆ ಕೃಷ್ಣ ಪಾಠ ಅದೊಂದು ಯಾಕೆ ದೊರ್ಶಾನಿ ಅಂದ್ರೆ ಸತ್ಯಭಾಮಿಯನ್ನು ಏನು ಹೊಲಿಸ್ಕೋಬೇಕಾದ್ರೆ ನಾರಿ ರೂಪವನ್ನು ಶಕ್ತಿ ರೂಪವನ್ನು ಅದನ್ನು ಹೋಗ್ಬೇಕಾದ್ರೆ ಅಲ್ಲಿ ನಾರಿಯರ ವೇಷ ಧರಿಸ್ಕೊಂಡೇ ಹೋಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಕೊರವಂಜಿ ದೇಶ ಧರಿಸ್ಕೊಂಡು ಕೃಷ್ಣ ಬರ್ತಾನೆ. ಇದೆಲ್ಲ ಹಿನ್ನೆಲೆ. ನಿಮ್ದು ಪ್ರೌಢ ಶಿಕ್ಷಣ ಅದಂಗೆ ಶಿಕ್ಷಣ ಇದೆಲ್ಲ ಸಂಸ್ಕಾರ ನಮ್ಮ ತಂದೆಯವರು ಬೆಳೆದು ಬಂದಂತ. ನಾನು ಮೂಲತಃ ಪ್ರೈಮರಿ ಸ್ಕೂಲ್ ಅಲ್ಲೇ ನಮ್ಮ ತಂದೆಯವರಿಗೆ 1 ರಿಂದ 5 ಆಯ್ತು. ಮುಂದೆ ಎಲ್ಲಿ ಹೋದ್ರಿ? ಮುಂದೆ ಅಲ್ಲೇ ಅತರ್ಗ 5 ರಿಂದ 10 ಜಳಕಿಯ ತರ್ಗ ಅಂತೀವಿ. ನಾಗ್ಠಾಣ ತರ್ಗ ಇಂಡಿ ತಾಲೂಕು. ಅಲ್ಲೇ ನಾ 10ನೇ ಕ್ಲಾಸ್ವರೆಗೆ ಮುಗಿಸಿ ನಂತರ ಎಲ್ಲ ಆಮೇಲೆ PDJ ಅಂದರೆ ಬಿಜಾಪುರದಲ್ಲಿ ನಾನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮುಗಿಸಿ ಅಲ್ಲೇ KCP ಸೈನ್ಸ್ ಕಾಲೇಜ್ ಮತ್ತು ಪಾಂಡುರಂಗ ದೇಸಾಯಿ ಜುಬ್ಲಿ ಹೈಸ್ಕೂಲ್ ಹೇಳ್ತೀವಿ ನಾವು. ಹೌದು ಅಲ್ಲಿ ನಾವು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮುಗಿಸಿದೆ. ನಂತರ ಪದವಿ SB ಆರ್ಟ್ಸ್ ಮತ್ತು KCP ಸೈನ್ಸ್ ಕಾಲೇಜ್ ಬಿಜಾಪುರ ಅಲ್ಲಿ ಮುಗಿಸ್ಕೊಂಡು ಅದರೊಂದಿಗೆ ನಾವು BSc ಆಗಿದ್ರು ಕೂಡ ಈ ಕನ್ನಡದ ಗೀಳಾಗಲಿ ಕನ್ನಡದ ಇದು ಯಾಕಂದರೆ ವಿಶೇಷವಾಗಿ ನಾವೊಂದು 96 ಮಾರ್ಕ್ಸ್ ತೊಗೊಂಡಿದ್ದೆ ಇದರಲ್ಲಿ ಕನ್ನಡದಲ್ಲಿ. ಹೀಗಾಗಿ ಕನ್ನಡದ ಸ್ವಲ್ಪ ನಮಗೆ ಗೀಳ ಭಾಳ ನನಗೆ ಸಂತೋಷ ಅನಿಸ. ಯಾಕಂದ್ರೆ ನಾ ಕರ್ನಾಟಕ ಸರ್ಕಾರದ ಕನ್ನಡ ಜಾಗೃತಿ ಸಮಿತಿ ಸದಸ್ಯ ಇದ್ದೀನಿ ನಾನು. ಈಗ ನಿಮ್ಮ ಕನ್ನಡ ಬಗ್ಗೆ ನಾ ಏನು ಹೇಳೋ ಕಾರಣ ಇಲ್ಲ, ನಿಮಗೆ ಗೊತ್ತದೆ ಈಗ. ಹೌದು ಕನ್ನಡ ಅಂದ್ರೆ ಅದು ಶರಣರ ನಾಡು. ಬಿಜಾಪುರ ಅಂದ್ರೆ ಹೆಂಗಂದ್ರೆ ಬಿಜಾಪುರ ಅನ್ನತಕ್ಕಂಥ ವರ್ಡ್ ಬಂದಕ್ರಾಗ ನಾವು ಬಂತನಾಳ ಶ್ರೀಗಳನ್ನ, ಮಧುರ ಚೆನ್ನರನ್ನ ಮತ್ತು ಇವರು ಪೋಗು ಹಳಕಟ್ಟಿ ಪೋಗು ಹಳಕಟ್ಟಿಯವರು ವಚನ ಪಿತಾಮಹ. ಈಗ ಗುಮ್ಮಟ ಜೋಡಿ ಇನ್ನೊಂದು ಜ್ಞಾನ ಗುಮ್ಮಟ ಅದಂದ್ರೆ ಪೂಜ್ಯ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರಿದ್ರು. ಜ್ಞಾನಯೋಗ ಆಶ್ರಮ ಬಿಜಾಪುರದಲ್ಲಿ. ಯಾಕಂದ್ರೆ ಅವರು ನೋಡ್ರಿ, ನಾನು ಅವಾಗ ಹೋಗ್ತಿದ್ದೆ. ಈ ಡಿಗ್ರಿ ಮುಗಿದ ಬಳಿಕ ಅಪ್ಪ ಅವ್ರ ಹತ್ರ ಹೋಗಿದ್ದೆ ನಾನು. ಅವಾಗ ನನ್ನ ಕೈ ಒಂದು ಎಕ್ತಾರಿ ಮತ್ತು ಚಿಪ್ಲಿ ಇತ್ತು. ಏಕ್ತಾರೆ ಅಂತ ಅದು ಹಾಡ್ಕೋತ ಅಂದ್ರೆ ಒಂದು ದಿವಸ ಅಪ್ಪ ರಥಕ್ಕೆ ಹೋಗಿ, ಅಪ್ಪ ಒಂದು ಹಾಡ್ತೀನಿ ರೀ. ಹಾಡ್ತೀರಿ ಅಂದ್ರೆ ಹಾಡ್ರಿ ಆಯ್ತು, ಜಾನಪದ ಹಾಡು. ಇಲ್ಲಿ ಹಾಡ್ಬೇಡ್ರಿ, ನಮ್ಮೂರ ಬಾನುಲಿ ಕೇಂದ್ರದೊಳಗೆ ಹಾಡ್ಬೇಡ್ರಿ ಅದನ್ನ. ಅಲ್ಲ, ಅಪ್ಪ ಅವ್ರ ಮುಂದೆ ಹಾಡಿದ್ದೆ ಹಾಡ್ರಿ. ಯಾವ ರೀತಿಯಾಗಿ ಹಾಡ್ತಿದ್ರ ಹಾಡ್ರಿ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಸತ್ಯ ನುಡಿಯುವುದು ಪಾಂಡವರ ನಿಯಮ, ಪಗಡಿ ಆಡಿ ರಾಜ ಸೋತಾನ ಧರ್ಮ, ಬಲಿಷ್ಠರಿದ್ದಾರೋ ಅರ್ಜುನ ಭೀಮ, ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಕೌರವರಿಗೆ ದ್ರೌಪದಿ ಸೋತಾನ ಧರ್ಮ, ದ್ರೌಪದಿ ಕೇಳ್ತಾಳ ಇದರ ನಿಯಮ, ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ, ಸಬದಾಗ ಸೀರಿ ಕಳಿಸಿತು ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ದಾನ ಮಾಡುವುದು ಕರ್ಣನ ನಿಯಮ, ತಾಯಿಗೆ ವಚನ ಕೊಟ್ಟಾನವಮ್ಮ, ಅಗಲಿಸಿ ಬಿಟ್ಟಿತೋ ಅಣ್ಣ ತಮರನ, ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಜನಕ ರಾಜನ ಮಗಳು ಸೀತಮ್ಮ, ರಾವಣ ಕದ್ದ ವೈದಾನವಮ್ಮ, ಏನು ಮಾಡಿದಾನೋ ಪುಂಡರಾಮ, ಸೀತಾಗ ಬಿಡಲಿಲ್ಲ ವನವಾಸ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಅಯೋಧ್ಯ ದರಸ ಹರಿಶ್ಚಂದ್ರ ನಮ, ಹೆಂಡರು ಮಕ್ಕಳು ಮಾರಿಕೊಂಡನ, ಕೀಳನ ಆಳಾಗಿ ದುಡದ ನಮ್ಮ, ಸುಡುಗಾಡ ಕೈಲಿಕ್ಕ ಹಚ್ಚದ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಸೃಷ್ಟಿಕರ್ತನು ಬ್ರಹ್ಮ ನಮ್ಮ, ಬ್ರಹ್ಮಗ ಗರ್ವ ಬಂದಿತ್ತವಮ್ಮ, ತನ್ನ ರುಂಡತ ಕಡ್ಕೊಂಡವಮ್ಮ, ಬ್ರಹ್ಮಂಗೆ ಬಿಟ್ಟಿಲ್ಲ ಪೂರ್ವದ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಅಂಥವ್ರ ಪಾಡ ಹೀಗಾಯಿತಮ್ಮ, ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ, ನಮ್ಮಂಥವ್ರ ಪಾಡೆ ನಮಗೆ ಹಂಗ ಬಿಡತ್ತದ ಪೂರ್ವದ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಜ್ಯೋತಿಲಿಂಗ ಅವರ ಬಹಳ ಅದ್ಭುತವಾಗಿ ಹಾಡಿದ್ರಿ. ಈಗ ನಮಗೆ ನಿಮ್ಮ ಕಾಲೇಜ್ ಶಿಕ್ಷಣ ಆಯ್ತು, ಎಲ್ಲ ಆಯ್ತು, ನೀವು ವೃತ್ತಿಗಳ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂದ್ರಲ್ಲ, ಅದು ಎಲ್ಲಿಂದ ಬಂದು ಯಾವ ಊರಿನಿಂದ ಆರಂಭ ಆಯ್ತು ನಿಮ್ಮ ಜಾಬು, ಏನಂತ ಅಪಾಯಿಂಟ್ಮೆಂಟ್ ಆಯ್ತು? ಇದು 2003ರಲ್ಲಿ ರಾಜ್ಯ ಸರ್ಕಾರದಿಂದ ಇವು PSI ಹುದ್ದೆಗಳನ್ನು ಕಾಲ್ಫಾರ್ ಮಾಡ್ತಾರೆ. ಅವಾಗ ಕಾಲ್ಫಾರ್ ಮಾಡ್ದಕ್ರಾಗ ನಾನು ಆ್ಯಕ್ಚುಲಿ ಈ BSc ಮುಗಿಸಿ B.Ed ಮಾಡ್ತಾಯಿದ್ದೆ. ಆ ಸಂದರ್ಭದಾಗ ಇದು ನಾನು ಅಪ್ಲೈ ಮಾಡ್ದಕ್ರಾಗ ಫಿಸಿಕಲ್ ಹುಬ್ಳಿ ಧಾರವಾಡದಲ್ಲಿ ನಡೀತು. ಮತ್ತು ನಮ್ಮ ದಕ್ಷ ಅಧಿಕಾರಿಗಳಾದಂಥ
ಹೇಮಂತ್ ನಿಂಬಾಳ್ಕರ್ ಅವರು ಅವರು ಮತ್ತು ರವಿಕಾಂತೇಗೌಡರು ಇವರು ಫಿಸಿಕಲ್ ತೊಗೊಂಡಿದ್ರು. ಅದರಲ್ಲಿ ಪಾಸ್ ಆಗಿ ಮುಂದೆ ಏನದಂದ್ರೆ ಅದಕ್ಕೆ ಇಂಟರ್ವ್ಯೂ ಇತ್ತು ಬೆಂಗಳೂರಲ್ಲಿ, CID ಆಫೀಸಲ್ಲಿ ಇಂಟರ್ವ್ಯೂ ಕೊಟ್ಟೆವು. ಇಂಟರ್ವ್ಯೂ ಕೊಟ್ಟಾಕ್ರಾಗ ನಮ್ಮನ್ನು ಸಿಲೆಕ್ಷನ್ ಆಯಿತು. ನಾವು NCC ಖೇಡಾರದಲ್ಲಿ ಸಿಲೆಕ್ಷನ್ ಆಯ್ತು. ಯಾವ ಊರಿಗೆ ಬಂದ್ರಿ ಅಪಾಯಿಂಟ್ಮೆಂಟ್ ಆಗಿ? ಅಪಾಯಿಂಟ್ಮೆಂಟ್ ಆದ ಬಳಿಕ ಮೈಸೂರಲ್ಲಿ ಬೇಸಿಕ್ ಟ್ರೈನಿಂಗ್ ಆಯಿತು. ಬೇಸಿಕ್ ಟ್ರೈನಿಂಗ್ ಮುಗಿದ ಬಳಿಕ ಆಮೇಲೆ ಮೊಟ್ಟ ಮೊದಲಿಗೆ ನಮ್ಮ ಪ್ರಾಯೋಗಿಕ ತರಬೇತಿಗಾಗಿ ಬೀದರ್ ಜಿಲ್ಲೆಗೆ, ಅದು ಶರಣರ ನಾಡೆ, ಹೌದು ಶರಣರ ನಾಡದಲ್ಲಿ ನಾವು ಸೇವೆ ಮಾಡಿದ್ವಿ. ಬಸವ ಕಲ್ಯಾಣ ಅನುಭವ ಮಂಟಪ, ಹೌದೌದು ಶರಣರ ನಾಡಗೆ ಪೋಸ್ಟಿಂಗ್ ಆಯ್ತು. ಎಷ್ಟು ವರ್ಷ ಇದ್ರಿ ಬೀದರ್ನಲ್ಲಿ? 3.5 ವರ್ಷಗಳ ಕಾಲ ನಾನು PSI ಆಗಿ ಅಪಾಯಿಂಟ್ಮೆಂಟ್, ಡೈರೆಕ್ಟ್ ಅಪಾಯಿಂಟ್ಮೆಂಟ್, ನೇರವಾದದ್ದು. ಹೌದು. ಅಲ್ಲಿಂದ ಎಲ್ಲಿಗೆ ಬಂದ್ರಿ? ಮೊಟ್ಟ ಮೊದಲ ಅಲ್ಲಿಂದ ಆದ ಬಳಿಕ ನಾನು ಸುಮಾರಾಗಿ ಅದು ಆದ ನಂತರ ಕೊಪ್ಪಳ ಜಿಲ್ಲೆಗೆ ಬಂದೆ. ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ 1 ವರ್ಷ ಇದ್ದೆ. ಕೊಪ್ಪಳ ಜಿಲ್ಲೆಗೆ ಬಂದ್ರಿ? ಹೌದು, ಕೊಪ್ಪಳದಲ್ಲಿ ಕೊಪ್ಪಳ ಆದ ನಂತರ ಗದಗದಲ್ಲಿ 1 ವರ್ಷ ಇದ್ದೆ. 1 ವರ್ಷ ಗದಗ ಆದ ನಂತರ ಸ್ವಲ್ಪ ದಿವಸ ರಾಯಚೂರು ಮಾಡಿದೆ, 3 ತಿಂಗಳ ರಾಯಚೂರು ಆದ ನಂತರ ಮುಂದೆ ಏನು ಆಯ್ತಂದ್ರೆ ನೆಕ್ಸ್ಟ್ ಬೆಳಗಾಂಗೆ ಬಂದೆ. ಬೆಳಗಾಂಗೆ ಬಂದ್ರಿ? ಬೆಳಗಾಂ ಪ್ರಮೋಷನ್ ಯಾವಾಗ ಆಯ್ತಂದ್ರೆ? ಬೆಳಗಾಂದಲ್ಲಿ ಇದ್ದಾಗ ಆಯ್ತು. ಬೆಳಗಾಂದಲ್ಲಿ ಮಾರ್ಯಾಳ ಪೊಲೀಸ್ ಸ್ಟೇಷನ್ದಿಂದ ಅಂಕಲಗಿ ಪೊಲೀಸ್ ಸ್ಟೇಷನ್, ಅಂಕಲಗಿ ಪೊಲೀಸ್ ಸ್ಟೇಷನ್ದಿಂದ ನನ್ನ ಪದೋನ್ನತಿ ಹೊಂದಿ ನಾನು ಇನ್ಸ್ಪೆಕ್ಟರ್ ಅಂತೇಳಿ ISDಗೆ ವರ್ಗಾವಣೆ ಆಯ್ತು. ಈ CPI ಆಗಿ ನಾನು CPI ಆಗಿ ನಾನು ಸುಮಾರಾಗಿ 2012ರಲ್ಲಿ ಪದೋನ್ನತಿಯಾಗಿ ಈಗೂ CPIನೇ ಇದ್ದೀನಿ. DYSP ಮುಂದಿನ ಪ್ರಮೋಷನ್ ಅದು. ಈಗೂ CPI ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಜ್ಯೋತಿರ್ಲಿಂಗ ಅವರ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಹೇಳ್ತೀನಿ ನಾನು. ನಿಮ್ದು ಡಿಪಾರ್ಟ್ಮೆಂಟ್ ಹೊಡಿ ಬಡಿ ಸಿಂಹ ಗರ್ಜನೆಯ ಶಬ್ದಗಳಿಂದ ಅವ್ರೆಲ್ಲ ಇನ್ನು ಅಪರಾಧಿಗಳನ್ನ ತಿದ್ದೋದು ಇದು ಸ್ವಾಭಾವಿಕವಾಗಿ ಇರ್ತದೆ, ಹೌದಲ್ರಿ? ಬಟ್ ನಮ್ದು ಸಂಗೀತ ಕ್ಷೇತ್ರ ಅನ್ರಿ, ಸಾಹಿತ್ಯ ಅನ್ರಿ, ಇದು ಒಂದು ನೈಜ ನಾಜೂಕತೆ, ಇದ್ರೊಳಗೊಂದು ನಿದರ್ಶನೇ ಬೇರೆ ಇರ್ತದೆ. ಈ ಒಲವು ನಿಮಗ ಯಾವಾಗ ಬಂತಿದ್ದು? ಇದು ಮೂಲತಃ ತಂದೆಯವರಿಂದ ಬಂದಿದ್ದಂತ ಹೇಳಿದ ಆವಾಗ ಇದನ್ನು ನಾನು ಬಿಡ್ಲಿಲ್ಲ. ಅದನ್ನೇ ಗೀಳಾಗಿ ಇಟ್ಕೊಂಡು ಅದನ್ನೇ ಬೆಳೆಸ್ಕೊಟ್ಟು ಒಳ್ಳೆಯ ರೀತಿಯಿಂದ ನನಗೆ ಖುಷಿ ಕೊಡ್ತಾ ಇತ್ತು. ಅಷ್ಟೇ ಆಗಿ ನಮ್ಮ ಮೇಲಾಧಿಕಾರಿಗಳು ನಮಗೆ ಬಹಳ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಹೌದು, ಹಿರಿಯ ಅಧಿಕಾರಿಗಳ ಒಂದು ಸಹಾಯದಿಂದ ನಾನು ದೂರದರ್ಶನ, ಚಂದನ ವಾಹಿನಿ ಮತ್ತು ಹಲವಾರು ವಾಹಿನಿಗಳಲ್ಲಿ ಅವರು ಒಪ್ಪಿಗೆ ಮೇರೆಗೆ ಪ್ರೋಗ್ರಾಮ್ಗಳು ನೀಡಿದ್ದೀನಿ. ಅಂದ್ರೆ ಸಂದರ್ಶನ ನೀಡಿದ್ದೀನಿ. ಅದೇ ರೀತಿಯಾಗಿ 4 ಪುಸ್ತಕಗಳು ಹೊರತಂದಿದ್ದೀನಿ. ಪುಸ್ತಕ ಹೆಸರು? ಒಂದನೇ ಪುಸ್ತಕ ಮೊದಲನೇದು ಜಾನಪದ ಬುತ್ತಿ, ಎರಡನೇದ್ದು ಅಪ್ಪ ಹಾಡಿದ ಹಾಡುಗಳು, ಮೂರನೇದ್ದು ಗೋ ಉಳಿದರೆ ನಾವು ಉಳಿದೆವು, ನಾಲ್ಕನೇದ್ದು ಹೊನಕಟ್ಟಿಯ ಹೊನ್ನ ಸಾಲುಗಳು ಅಂತೇಳಿ 4ನೇ ಪುಸ್ತಕ. ಅದು ಕಡಿ ಪುಸ್ತಕ ಎಂದಾಯ್ತಿದ್ದು? ಇದು ಮಾರ್ಚಲ್ಲಿ, ಹೋದ ವರ್ಷ ಮಾರ್ಚಲ್ಲಿ ಆಯ್ತು. ಹೋದ ಸಲ ನವೆಂಬರ್ದಲ್ಲಿ ಒಂದು ಗೋ ಉಳಿದರೆ ನಾವು ಉಳಿದೆವು ಪರಮ ಪೂಜೆ ನಡೆದಾಡೋ ದೇವರ ಜ್ಞಾನಯುಗಾಶ್ರಮ ಸಿದ್ದೇಶ್ವರ ಅಪ್ಪಾಜಿ ಅವರಿಂದ ಲೋಕಾರ್ಪಣೆ ಆಗಿತ್ತು. ಹೀಗಾಗಿ 4 ಕೃತಿಗಳು ನಾವು ಹೊರಗೆ ತಂದಿದ್ದೆವು. ಮೊದಲನೇ ಕೃತಿ ಜನಪದ ಬುತ್ತಿ ಅಂದರೆ ವಿಶಿಷ್ಟವಾದಂಥ ಸಂಗ್ರಹ. ಈಗ BS ಗದಿಗಿಮಠ ಅವರು ಜಾನಪದಕ್ಕಾಗಿ ಎಷ್ಟು ಹೋರಾಟ ಮಾಡಿ ಎಷ್ಟು ಸಂಗ್ರಹ ಮಾಡಿದ್ರಲ್ಲ ಈ ಜಾನಪದೆಯರು ಊರು ತಿರುಗಾಡಿ, ಅಷ್ಟೇ ಅದ್ಭುತವಾದಂಥದ್ದು. ಈಗಿನ ಮಟ್ಟದಲ್ಲಿ, ಈಗಿನ ಕಾಲಘಟ್ಟದಲ್ಲಿ ನಾನು ಕೆಲವೊಬ್ಬರಿಗೆ ಬಾಯಿಂದ 5 ಪದಗಳನ್ನು ಸಂಗ್ರಹಿಸಿ 100 ಪದ್ಯಗಳನ್ನು ಸಂಗ್ರಹಿಸಿ ಅದಕ್ಕೆ ಎಲ್ಲ ಇರುವುದರಿಂದ ಜಾನಪದ ಬುತ್ತಿ ಒಳಗೆ ಚೌಡಿಕಿ ಪದ, ಗೀಗಿ ಪದ, ಹಂತಿ ಪದ, ತತ್ವ ಪದ ಇವೆಲ್ಲ ಇರುವುದರಿಂದ ಹಾಕಿ ಅದಕ್ಕೆ ಬಂದ ಪದಗಳೇ ಜನಪದವಾಯಿತು. ಹೌದು, ನೀವೆಲ್ಲ ಸಂಗ್ರಹ ಮಾಡಿದ್ವಿ. ಹೌದು, ವಿವಿಧ ಪ್ರಕಾರಗಳಂತೀರಿ, ಎಲ್ಲಾನು ಒಳಗೆ ಹಾಕೊಂಡ್ಬಿಟ್ರಿ. ಹೌದು, ಹಾಕೊಂಡು ಅದಕ್ಕೆ ಬುತ್ತಿ ಹೆಂಗಿರ್ತಲ್ಲ ನಮ್ಗೆ ಗೊತ್ತಲ್ಲ. ಪ್ರೀತಿಯಂದರೆ ಹೆಂಗ ಇರಬೇಕು ನಮ್ಮವರೇ, ವರ್ತಿ ನೀರು ಬಂದಂಗ ಬರಬೇಕು, ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿ ಮಸರ ಹಿಂಡಿ ಬೆರೆತಂಗ, ಹುಳುವಾನದೊಳಗ ಬುಳ್ಳುಳ್ಳಿ ಬೆರೆತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕು. ತಂಗಳ ರೊಟ್ಟ್ಯಾಗ ಎಳಿಯ ಪುಂಡಿಯ ಪಲ್ಲೆ, ಅದರೊಳಗ ಗಾಣ ಆಡಿಸಿದೆಣ್ಣೆ, ನಡುವ ಎಳಿ ಸೌತಿಕಾಯಿ ಕಡದಂಗ ನಾವು. ಹೌದು, ಹೌದೌದೌದು. ತಂಗಳ ರೊಟ್ಟ್ಯಾಗ ಎಳಿಯ ಪುಂಡಿಯ ಪಲ್ಲೆ, ಅದರೊಳಗ ಗಾಣ ಆಡಿಸಿದೆಣ್ಣೆ, ನಡುವ ಎಳೆಯ ಸೌತಿಕಾಯಿ ಕಡದಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕು. ಯಾಕಂದ್ರೆ ಆ ಬುತ್ತಿ ಷಡ್ರಸಗಳನ್ನು ಒಳಗೊಂಡಿರ್ತಕ್ಕಂಥ ಬುತ್ತಿ. ಅದಕ್ಕೆ ನಮ್ಮ ಹಿರಿಯರು ಊಟ ಮಾಡ್ತಕ್ಕಂಥ ಪ್ರೀತಿ ವಿಶ್ವಾಸ ಹಾಕಿ ಕಟ್ತಾರ. ಅದಾಗ ಎಲ್ಲಾರು ಬುತ್ತಿ ಕಟ್ಟುದ್ರಾಗ ತಾಯಿ ಕಟ್ಟಿದ ಬುತ್ತಿ ಏನದಲ್ಲ ದೊಡ್ಡದು. ಅದಕ್ಕೆ ನಮ್ಮ ಹಲಸಂಗಿ ಗೆಳೆಯರ ಬಳಗ, ಹಲಸಂಗಿ ಮಧುರ ಚೆನ್ನರು ಅದರಲ್ಲಿ ಒಂದು ನೋಟ್ ಮಾಡ್ತಾರೆ. ಏನಂದ್ರೆ, ತಾಯವು ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಾಲಿ, ತಾಯವು ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಾಲಿ,
ಭೀಮಾರತಿ ಎಂಬ ಹೊಳೆಯಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದರ ತಾಯಿ ಬುತ್ತಿ ಬುಚ್ಚಿದಾಕ್ರಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದರ ಮಾದಲೆ ಉಂಡ್ಯಾಗ ಮಲಿ ಹಾಲ. ಶಬಾಸ್, ಮಾದಲಿ ಉಂಡ್ಯಾಗ ಮಲಿ ಹಾಲ. ಏನು ತಾಯಿ ಕಟ್ಟಿದ್ದು ಬುತ್ತಿ ಬಿಚ್ಚಿ ಉಂಡ್ರ ಹಂಗಪ್ಪ. ತಾಯಿದು ಎಷ್ಟಾದ್ರೂ ವರ್ಣನೆ ಕಡಿಮೆ ನೋಡ್ರಿ. ಈ ತಾಯಿ ಅಂತಕ್ಕಂಥದ್ದು ಪದದ ಮ್ಯಾಗೆ ಬರೇ 2 ಅಕ್ಷರದ ಮ್ಯಾಗ ಒಂದು ಯೂನಿವರ್ಸಿಟಿ ಮಾಡಿದ್ರು ಕೂಡ ಮೆಟೀರಿಯಲ್, ಅಷ್ಟು ಮೆಟೀರಿಯಲ್ ಇದೆ ಅಂತ ಮುಗಿದಲ್ಲ, ಅದು ಶೇಷ ಉಳಿತದ. ಅದಕ್ಕೆ ಹೇಳ್ಬೇಕು ಅಂದ್ರೆ ಶೇಷ ಉಳಿತ. ಹೌದೌದು, ಅದು ದೊಡ್ಡ ಮಾತು. ತಾಯಿ ಅಂತಕ್ಕಂಥದ್ದು. ತಾಯಿ ಬಗ್ಗೆ ಏನೋ, ಕಾಸಿಗೆ ಹೋಲಕ ಏಸೊಂದು ದಿನ ಬೇಕ, ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಶಿ ಕುಂತಾಳ ಹಡದವ ತಾಸೊತ್ತಿನ ದಾರಿತವ. ಎಂಥ ಅದ್ಭುತವಾದ ಮಾತು. ಅದಕ್ಕೆ ಬಿಜಾಪುರ ಗಂಡು ಮಟ್ಟದ ನಾಡು ಅಂತ ಹೇಳಕ್ಕೆ, ಈ ಶ್ರೀಮಂತಗೊಳಿಸಲಿಕ್ಕೆ, ಸಾಹಿತ್ಯ ಶ್ರೀಮಂತಗೊಳಿಸಲು ಅತ್ಯಂತವಾದಂಥ ಶ್ರಮ ವಹಿಸಿದವರು ಬಿಜಾಪುರದವರು. ಅದರಾಗ ಮೊದಲು ಚೆನ್ನರ ಹಲಸಂಗಿ ಗೆಳೆಯರ ಬಳಗ ಏನದಲ್ಲ, ಅವ್ರು ಅಂದರೆ ಜಾನಪದ ಅಂದರೆ ಅವ್ರದ್ದು ಸಂಗ್ರಹ ಮತ್ತು ಅವ್ರ ಬರವಣಿಗೆ ನೋಡಿ ಬೇಂದ್ರೆ ಅವರು ಗಾಬರಿ ಆಗಿದ್ರತ್ತ. ಅವರು ಮೊದಲು ಚೆನ್ನರು ತೀರ್ಕೊಂಡಾಕ್ರ ಹೋಗಿದ್ರತ್ತ. ಇವರು ಮಣ್ಣಿಗೆ ಹೋದಾಕ್ರಾಗ ಅವಾಗ ಎಲ್ಲರೂ ಅಂದ್ರತ, ಬೇಂದ್ರೆಯವ್ರು ಬಂದಾರ ಮತ್ತು ಚೆನ್ನ ಮಲ್ಲಪ್ಪ ಸತ್ತಿಲ್ಲ, ಅವನಿಗೆ ಮಣ್ಣು ಕೊಟ್ಟಿಲ್ಲ, ಅವ ಸತ್ತಿಲ್ಲ, ಅವನಿಗೆ ಮಣ್ಣು ಕೊಟ್ಟಿಲ್ಲ, ಅವನಿಗೆ ಬಿತ್ಯಾರ ಅಂತ ಹೇಳಂದ್ರ. ಎಂತ ಮಾತ, ಬಂಗಾರ ಅಂತ. ಅದಕ್ಕೆ ದ.ರಾ. ಬೇಂದ್ರೆ ಅವರು ಮಾತುಗಳು ಕೇಳ್ಬೇಕು. ಯಾಕಂದ್ರೆ ಬೆಂದು ಬೇಂದ್ರೆ ಆಗಿದೆ. ಅದಕ್ಕೆ ನಾವು ಎಷ್ಟು ಜನಪದ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಯಾಕಂದ್ರೆ ಈ ವೃತ್ತಿಯೊಂದಿಗೆ ಅದನ್ನು ಬೆಳೆಸ್ಕೊಂಡು ಹೊಂಟಿದೆ ನಾವು. ಯಾಕಂದ್ರೆ ನಿಮ್ಮ ಜ್ಯೋತಿರ್ಲಿಂಗ ಹೊನ್ಕಟ್ಟಿ ಅವ್ರು ನಾವೇನು ಹೇಳ್ತೀವಲ್ಲ, ಈಗಿನ ವಾತಾವರಣ ಯಾಂತ್ರಿಕ ಯುಗದೊಳಗೆ ಹೌದು, ಬರೀ ಏನೋ ಒಂದು ಮೊಬೈಲ್ ಮುಖಾಂತರ ತಂತ್ರಜ್ಞಾನ ವಿಷಯ, ಅದರಿಂದ ಜಗತ್ತು ಓಡ್ತದ, ಅದರಿಂದ ಎಲ್ಲ ಆಗ್ತದ. ಬಟ್ ಮಾನಸಿಕ ಶಾಂತಿ ಇದ್ರಾಗ ಇಲ್ಲ. ನಿಮ್ದು ಜಾನಪದ ಜೀವನದೊಳಗೆ ಏನಿದಲ್ಲ ಮಾನಸಿಕ ಶಾಂತಿ ಅದು, ಅಂತಃಕರಣದ, ಬಂಧು ಬಳಗದ, ಪ್ರತಿಯೊಂದಕ್ಕೂ ಹಾಡುಗಳು ಬರ್ತಾವಲ್ಲ. ಅಣ್ಣ ತಮ್ಮರ ಮೇಲೆ, ಅಕ್ಕ ತಂಗಿಯರ ಮೇಲೆ, ಬೀಗಿತಿಯರ ಮೇಲೆ, ಯಾವ ಸಂಬಂಧಗಳ ಮೇಲೆ ಹಾಡಿಲ್ಲ. ಹೌದೌದು, ಹಾಡು ನೋಡ್ರಿ ಸರ್. ಹೆಂಗದಂದ್ರೆ ಈ ಜನಪದ ಅನ್ನೋದು ಟು ಟೋಮ್ ಅಂತ ಹೇಳ್ತೇವೆ. ಉಮ್ಟು ಅಂದ್ರೆ ತಾಯಿ ಗರ್ಭದಿಂದ ಪ್ರಾರಂಭವಾದ ಜನಪದ, ಆ ಮನುಷ್ಯ ಮಣ್ಣಿಗೆ ಹೋಗುವತಕ್ಕಂಥ ಇರ್ತಕ್ಕಂಥ ಸಾಹಿತ್ಯ ಯಾವುದಪ್ಪ ಅಂದ್ರೆ ಜನಪದ ಸಾಹಿತ್ಯ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಹಳಸದೇ ಇರತಕ್ಕಂಥ ಸಾಹಿತ್ಯ ಯಾವುದಪ್ಪ ಅಂದ್ರೆ ಜನಪದ ಸಾಹಿತ್ಯ. ಅದಕ್ಕಾಗಿ ಈಗ ನಾ ಪರ್ಸನಲ್ ಆಗಿ ನನ್ನ ವೈಯಕ್ತಿಕವಾಗಿ ಪರಿಚಯ ಮಾಡಿಕೊಟ್ಟೆ. ನೌಕರಿ ಮಾಡ್ಕೊತ ಇಲ್ಲಿವರೆಗೆ ಬಂದೆ, ಬೆಳಗಾಮವರೆಗೆ ಬಂದೆ. ಈ ಕಡೆ ಉತ್ತರ ಕರ್ನಾಟಕ ಅಂದ್ರೆ ಅದನ್ನ ಯಾಕೆ ಹೇಳಿದ್ರೆ, ಈ ವೃತ್ತಿ ಒಳಗೆ ಇದ್ದು ಇದಕ್ಕೆ ಇಷ್ಟು ಶ್ರಮ ಪಡ್ತಿರಲ್ಲ. ನಮ್ಮ ಜನಪದ ವಿಭಾಗಕ್ಕೆ ಎಷ್ಟು ಮಹತ್ವ ಕೊಟ್ಟಿರಿ. ಅದೇ ರೀತಿಯಾಗಿ ಮಹತ್ವ ಕೊಟ್ಟು ನಮ್ಮ ಪರ್ಸನಲ್ ಲೈಫು ನಾವು ಎಲ್ಲಿ ಹಾಳು ಮಾಡ್ಕೊಂಡಿಲ್ಲ. ನನಗೂ ಹೆಂಡತಿ ಅದಳ, ಮಕ್ಕಳದವ. ಪರಿವಾರ ಪರಿಚಯ ಹೇಳಬೇಡ್ರಿ. ಪರಿವಾರ ಪರಿಚಯ ಇಲಾಖೆನು. ನನ್ನ ಹೆಂಡತಿ ಹೆಸರು ಶಿವರಂಜನಿ. ಮೊದಲು ಅಶ್ವಿನಿ ಅಂತ ಕರೀತಿದ್ರು, ನಾವು ಚೇಂಜ್ ಮಾಡಿದೆ. ಅದು ಒಂದು ರಾಗದ ಹೆಸರು ಶಿವರಂಜನಿ ಅಂತೇಳಿ. ಅದಕ್ಕಾಗಿ ಅವರು ಕೂಡ ಹಾಡ್ತಾರೆ ಸುಶ್ರಾವ್ಯವಾಗಿ. ನಾನು ಅವಳು ಕೂಡಿ ಒಂದು ಹಾಡಿ ಕ್ಯಾಸೆಟ್ ಮಾಡಿದೆ, ದಾರಿ ಮ್ಯಾಗಿನ ಹೊಲ ಅಂತ. ಅದರಾಗ ಒಂದು 10 ಹಾಡುಗಳು ಮಾಡಿದೆವು. ಅದರಲ್ಲಿ ನಮ್ಮ ಜನಪದದ ವಿದುಷಿ ಕವಿ ಯಾರು ಸಿದ್ದಪ್ಪ ಬಿದ್ರಿ, ಅವರು ಹಾಡುಗಳನ್ನು ತೆಗೆದುಕೊಂಡು ಹಾಡಿದೆವು. ಹೌದೌದು, ಬೀಳಿಗೆ ಅಜ್ಜಾರ ಕಡೆಯಿಂದ ಹಾಡುಗಳು ತೊಗೊಂಡು ನಾವು ಸಿಡಿ ಮಾಡಿದೆವು. ಅದರಲ್ಲಿ ನಾನು 1-2 ಇದ್ದಾವೆ. ಇಬ್ಬರು ಹಾಡಿದೆವು, ನಾನು ಗಂಡಾಣತಿ ಇಬ್ಬರು ಹಾಡಿ ಸಿಡಿ ಮಾಡಿದೆವು. ನನಗೆ 3 ಮಕ್ಕಳಿದಾವೆ, ಗಾಯನ, ಸ್ವರ, ಗಂಧರ್ವ. 3 ಮಕ್ಕಳಿದಾರೆ, 3 ಮಂದಿ ಹಾಡ್ತಾರೆ. ಅವ್ರಿಗೆ ಒಳ್ಳೆ ಸಂಸ್ಕಾರ ನೀವು ಕೂಡ ಕೊಟ್ಟಿದ್ದೀರಿ ಅವ್ರಿಗೆ. ಅಲ್ಲ, ಗುರುವಾಗಿ ನಿಮ್ಮ ಮನೆಗೆ ಬಂದು ಕಲಿಸ್ತಿದ್ದೆ. ಹೌದೌದು, ಬಹಳ ಖುಷಿ ಅನಿಸ್ತಿತ್ತು. ಶಿವರಂಜನಿ, ಗಾಯನ, ಸ್ವರ, ಗಂಧರ್ವ. ನಾ ಬಂದ್ ಕೂಡ ಅವ್ರು ಆ ರೀತಿ ನನಗೆ ಇದನ್ನ ಮಾಡ್ತಿದ್ರು. ಅವರು ಓಡಿ ಬರೋರು ಸರ್ ಅಂತ. ಹೌದೌದು, ಇದು ನಮ್ಮ ವೈಯಕ್ತಿಕವಾದಂಥ ಬದುಕು. ಜ್ಯೋತಿರ್ಲಿಂಗ ಅವರ ಇನ್ನೊಂದು ನಮ್ಮ ಕೇಳುಗರಿಗೆ ಇನ್ನೊಂದು ಜನಪದ ಹಾಡು. ಇನ್ನೊಂದು ಹಾಡೋನಲ್ರಿ, ಇದು ಭಾಳ ವಿಶೇಷವಾದಂಥದ್ದು. ಈಗ ನಮ್ಮ ಹಲವಾರು ಜನಪದದಲ್ಲಿ ಹಾಡಬೇಕಾದ ಹಾಡುಗಳು ಭಾಳ ಇದಾವೆ. ಅದಕ್ಕಾಗಿ ಈ ಹಾಡು ಹೆಂಗದಂದ್ರೆ ಇಲ್ಲಿಯವರೇ ಬರ್ದಾರ. ಇದು ಕಡಪಟ್ಟಿ ಮೇಡಮ್ ಅವ್ರು ಬರೆದಿದ್ದ ಹಾಡು. ಅವ್ರು ಬರೆದಿದ್ದು ಹೊತ್ತ ಮುಳುಗಿತ್ತವ ಕತ್ತಲಾಗಿತ್ತವ ಅಂತ ಹೇಳ್ತಾರೆ. ಇತ್ತ ಬರದ ನನ್ನ ರಾಯ ಎತ್ತ ಹೋದನವ ಅಂತೇಳಿ ಅಂತಕ್ಕಂಥದ್ದು ಹಾಡ. ಅದೇ ಹಾಡದಿಂದ ಶುರು ಮಾಡೋಣ. ಏನಾಗಿರ್ತದೆ ಈ ಹಾಡದಲ್ಲಿ ಅಂದರೆ, ಸಂದರ್ಭ ಹಿಂಗೆ, ಹೊಲಕ್ಕೆ ಹೋದ ಗಂಡ ಮನೆಗೆ ಬಂದಕ್ರಾಗ ಅಡುಗೆ ಮಾಡಿ ಕೊಡ್ಲಾರಕ್ಕೆ ಗಂಡಕ್ಕೆ ಸಿಟ್ಟು ಬರ್ತದೆ. ಸಿಟ್ಟು ಬರ್ನ ಅವ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಹೋಗ್ಬಿಟ್ಟಾಕ್ರಾಗ ಆದಂಥ ನೋವು ಈ ಹಾಡಿನಲ್ಲೇ ಹೇಳಿದಾಳ ಅವಳು. ಯಾವ ರೀತಿಯಾಗಿ ಹೇಳ್ತಾಳೆ, ಗೃಹಿಣಿ ಆದವಳು. ಹೊತ್ತ ಮುಳಗಿತವ್ವ ಕತ್ತಲಾಯಿತವ್ವ, ಇತ್ತ ಬರದ ನನ್ನ ರಾಯ ಎತ್ತ ಹೋದನವ್ವ, ಇತ್ತ ಬರದ ನನ್ನ ರಾಯ
ಎತ್ತ ಹೋದನವ್ವ ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ ಹಕ್ಕಿಗೂಡ ಸೇರೈತವ್ವ ಬಾಣ ಚಿಕ್ಕಿ ಮೂಡೈತವ್ವ ಹಕ್ಕಿಗೂಡ ಸೇರೈತವ್ವ ಬಾಣ ಚಿಕ್ಕಿ ಮೂಡೈತವ್ವ ಸೂರ್ಯ ಮುಳುಗಿ ಹೋದಾನವ್ವ ಸಂಜೆಯಾಗಿ ಹೋಯಿತವ್ವ ಸಂಜೆಯಾಗಿ ಹೋಯಿತವ್ವ ಹೊತ್ತ ಮುಳುಗೀತವ್ವ ಕತ್ತಲಾಯಿತವ್ವ ಹೊತ್ತ ಮುಳುಗೀತವ್ವ ಕತ್ತಲಾಯಿತವ್ವ ಮಠ ಮಠ ಮಧ್ಯಾಹ್ನದಾಗ ಒಟ ಒಟ ಬೈದಾನವ್ವ ಮಠ ಮಠ ಮಧ್ಯಾಹ್ನದಾಗ ಒಟ ಒಟ ಬೈದಾನವ್ವ ಕೆಂಪು ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾನವ್ವ ಕೆಂಪ ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾನವ್ವ ಕೆಂಪ ಮಾರಿ ಮಾಡ್ಯಾನವ್ವ ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ ಕೈಯ ರೊಟ್ಟಿ ತಟ್ಟಿ ಇಟ್ಟೆ ಕೆಂಪು ಚಟ್ನಿ ಕುಟ್ಟೆ ಇಟ್ಟೆ ಹಾಲು ಮೊಸರು ಹಾಕಿ ಇಟ್ಟೆ ಹಾಲು ಹೆಪ್ಪು ಹಾಕಿ ಇಟ್ಟೆ ದಾರಿ ಮ್ಯಾಗ ಮನಸ ಇಟ್ಟೆ ದಾರಿ ಮ್ಯಾಗ ಮನಸ ಇಟ್ಟೆ ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ ಗಾಳಿ ಹ್ಯಾಂಗ ಬೀಸತೈತಿ ಮೋಡ ಹ್ಯಾಂಗ ಹಾಕತೈತಿ ಸಿಡಿಲ ಹ್ಯಾಂಗ ಸಿಡಿಯತೈತಿ ಎದಿಯ ಒಳಗ ನಡಗತೈತಿ ಎದಿಯ ಒಳಗ ನಡಗತೈತಿ ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ ಮಳೆ ರಾಯ ನಿಲ್ಲೋಯಪ್ಪ ನನ್ನ ರಾಯ ಬರ್ತಾನಪ್ಪ ಮಳೆ ರಾಯ ನಿಲ್ಲೋಯಪ್ಪ ನನ್ನ ರಾಯ ಬರ್ತಾನಪ್ಪ ನನ್ನ ಮೊರೆಯ ಕೇಳಪ್ಪ ಹೆಣ್ಣು ಜನ್ಮ ಸಾಕೋಯಪ್ಪ ನನ್ನ ಮೊರೆಯ ಕೇಳಪ್ಪ ಹೆಣ್ಣು ಜನ್ಮ ಸಾಕೋಯಪ್ಪ ಹೆಣ್ಣು ಜನ್ಮ ಸಾಕೋಯಪ್ಪ ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ ಶಿವ ನಿನ್ನ ಮ್ಯಾಲ ಇಟ್ಟ ವಿಶ್ವಾಸ ಕಳ್ಕೋಬ್ಯಾಡ ಶಿವ ನಿನ್ನ ಮ್ಯಾಲ ಇಟ್ಟ ವಿಶ್ವಾಸ ಕಳ್ಕೋಬ್ಯಾಡ ಮಾರಾಯ ಮನಿಗೆ ಬರಲಿ ಮರು ದಿವಸ ಒಡಿತೀನಿ ಕಾಯ ಮಾರಾಯ ಮನಿಗೆ ಬರಲಿ ಮರು ದಿವಸ ಒಡಿತೀನಿ ಕಾಯ ಮರುದಿನ ಒಡಿತೀನಿ ಕಾಯ ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ. ಜ್ಯೋತಿಲಿಂಗ ಸಾಹೇಬ್ರ, ನೀವು ಬೇಕಾದಷ್ಟು ವಿಷಯಗಳ ಮೇಲೆ ಜಾನಪದ ಜಗತ್ತಿನನ್ನೇ ಪೂರ್ತಿ ತಿಳ್ಕೊಂಡಿರಿ. ನೀವು ಯಾವುದಂತ್ರಿ ಎಲ್ಲ ಹಾಡ್ತೀರಿ ಸಂಗ್ರಹಣದ. ನಿಮ್ಮ ಈ ಇಲಾಖೆ ಒಳಗೆ ಹೋಗ್ಲಿಕ್ಕೆ ಟೈಮ್ ಅದ, ಬರ್ಲಿಕ್ಕೆ ಟೈಮ್ ಇಲ್ಲ. ಹೋಗ್ಲಿಕ್ಕೆ ಟೈಮ್ ಅದ, ಬರ್ಲಿಕ್ಕೆ ಟೈಮ್ ಇಲ್ಲ. ಮತ್ತೆ ಈ ವಿದ್ಯಾನು ಉಳಿಸ್ಕೋಬೇಕು, ಅದನ್ನು ಇದನ್ನ ಹೆಂಗೆ ಮಾಡ್ತೀರಿ ನೀವು? ಇದು ಹಿಂಗದಲ್ರಿ, ಈ ಸಾಧಕ ಮತ್ತು ಈ ಅಭಿರುಚಿ ಉಳ್ಳವರಿಗೆ ಸಾಧಕನ ಸ್ವತ್ತು ಆಗ್ಬೇಕಾದ್ರೆ ಅದು ಒಂದು ಗೀಳಿರ್ತದೆ. ಹೌದು, ಅದು ಬೆಕ್ಕದೇ ಇರಲಿ. ಈಗ ನೋಡ್ರಿ, ಈಗ ವೇದ ಉಪನಿಷತ್ತುಗಳು ಬರ್ದಾರೆ, ವೇದಗಳು ಬರ್ದಾರೆ. ಯಾರಿಗೆ ನಾನೇ ಬರ್ದೇನೆ ಅಂತೇಳಿ ಯಾರೋ ಅವ್ರ ಕೆಳಗೆ ಸಿಗ್ನೇಚರ್ ಮಾಡಿಲ್ಲ. ಅವರೆಲ್ಲ ಸಾಧಕರ ಲಿಸ್ಟ್ನಾಗ ಬರ್ತಾರೆ. ಹೌದ್ರಿ, ಸಾಧನೆ ಮಾಡ್ಬೇಕಾದ್ರೆ ಅದು ಟೈಮ ವೇಳೆ ಅಂತಕ್ಕಂಥದ್ದೇನು, ಅದು ಮನುಷ್ಯ ಮನಸ್ಸು ಮಾಡ್ಬೇಕು. ಮುಖ್ಯವಾಗಿ ಅವನಿಗೆ ಅದು ಅಭಿರುಚಿ ಇರ್ಬೇಕು. ಅಭಿರುಚಿ ಇದ್ರೆ ಏನಾದರೂ ಸಾಧಿಸ್ಬೋದು. 24 ಗಂಟೆ ಅಲ್ಲ ಸಾಧಕನಿಗೆ, 25 ಗಂಟೆನೂ ಮಾಡ್ಬೋದು. ಅದು 24 ಗಂಟೆ ಅಲ್ಲ, 25 ಗಂಟೆನೂ ಮಾಡ್ಬೋದು ಅದು ಸಾಧಕರು. ಅದಕ್ಕಾಗಿ ಅವ್ರಿಗೆ ಅದು ಗೀಳು ಹತ್ಕೊಂಡ್ಬಿಟ್ರೆ ಈ ಮ್ಯಾನೇಜಿಂಗ್ ತಾನಾಗಿ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಅಷ್ಟೇ ಖುಷಿ ಕೊಡ್ತದೆ. ಅಭಿರುಚಿ ತಾವು ಹಚ್ಕೋಬೇಕು. ಹೌದೌದು, ಯಾವುದೇ ಹೌದೌದು. ಸಾಧಕರ ಇದನ್ನೇ ಹಾಗೆ. ಸಾಧಕರು ಎಷ್ಟು ಮಂದಿ ಅದಾರಲ್ಲ, ಅದರ ಜೋಡಿಗೆ ಆಧ್ಯಾತ್ಮಿಕ ಇರ್ತಾರೆ, ಅವ್ರ ಹಿಂದೆ ಗುರು ಇರ್ತಾರೆ, ಮಡದಿ ಆದವರು ಇರ್ತಾರೆ. ಎಲ್ಲ ಸಹಕಾರ ಇದ್ದಿದ್ದರಿಂದ ಇವೆಲ್ಲ ಸಾಧನೆಗಳಿಗೆ ಸ್ಟೆಪ್ಪಿಂಗ್ ಸ್ಟೋನ್ ಆಗ್ತದೆ. ಇವಾಗ ನೀವೆಲ್ಲ ಹಳ್ಳಿಗೆ ಹೋಗ್ತೀರಿ, ಹಳ್ಳಿ ಒಳಗೆಲ್ಲ ಇದು ಹಾಡಿನ ಕಲೆ ಚೌಡ್ಕಿ ಅಂತೀವಿ ನಾವು, ಗೀಗಿ ಪದ ಅಂತೀವಿ ನಾವು, ಏಕ್ತಾರಿ ಪದ ಅಂತೀವಿ ನಾವು, ಗೊಂದಿಲಗರ ಪದಗಳು ಅಂತೀವಿ, ಸೋಬಾನ್ ಪದ ಅಂತೀವಿ, ಬೇಕಾದಷ್ಟವರಿ. ಹೌದೌದು, ಭಾಳ ಅವ ಅಂತೀರಿ ಈಗ ಹಳ್ಳಿ ಒಳಗ? ಇಲ್ಲ ಸರ್, ಬಹಳ ಕಡಿಮೆ. ಅದೇ ಒಂದು ವಿಷಾದಕರ ಸಂಗತಿ. ಯಾಕಂದ್ರೆ ನಾವು ಹಳ್ಳಿ ಲೆವೆಲ್ದಾಗ ಈಗ ಈ ಮಾರಾಳ ಅಂತ ಊರಲ್ಲಿ ಇದ್ದೆ ನಾನು. ಹಳ್ಳಿಗೆ ಹೋಗ್ತಿದ್ದೆ ನಾನು, ರೈತರ ಜೊತೆ ಅದು ಮಾತಾಡ್ಕೋದು ಕೂತಾಕ್ರಾಗ ಪಾಪ ಅವರು ಈಗಿನ ಬರ್ತಕ್ಕಂಥ ರೈತರುಗಳಿಗೆ ಉಳುಮೆ ಮಾಡೋದ್ರಾಗ ಗೊತ್ತಿಲ್ಲ ಅಲ್ರಿ ವೆಂಕಟಿ ಅವ್ರು. ಯಾಕಂದ್ರೆ ಅಲ್ಲಿ ಹಂತಿ ಹಾಡೇ ಹಾಡಂಗಿಲ್ಲ, ಮಷಿನ್ ಬಿಟ್ಟು. ಹೌದೌದು, ಮಷಿನ್ಗೆ ಹಾಕ್ತಾರೆ ಹಂತಿ ಹಾಡು. ನಾವ್ ಯಾವಾಗ ಹಾಡೋದು? ಇಲ್ಲ ಹಂತಿ ಅಂದ್ರೆ ಏನು ಗೊತ್ತಿಲ್ಲಲ್ಲ. ಹಂತಿ ಅಂದ್ರೆ ಗೊತ್ತಿಲ್ಲ. ಬಟ್ ಇದನ್ನ ಉಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಈಗ?
ಈಗ ಏನು ಮಾಡಬೇಕು, ಎಲ್ಲರೂ ಪಣ ತೊಡಬೇಕು. ಈಗ ಎಲ್ಲ ವಿಷಯಗಳಲ್ಲಿ ಅಪ್ಲೈಡ್ ಸೈನ್ಸ್ ಇದೆ. ಅಪ್ಲೈಡ್ ಸೈನ್ಸ್ ಮ್ಯಾಥಮೆಟಿಕ್ಸ್ದಲ್ಲಿದೆ, ಮತ್ತು ಅದೇ ರೀತಿಯಾಗಿ ಸೈನ್ಸ್ದಲ್ಲಿದೆ, ಮತ್ತು ಮೆಡಿಕಲ್ ಫೀಲ್ಡ್ ಎಲ್ಲ ಅಪ್ಲೈಡ್ ಆಗಿದೆ. ಶಿಕ್ಷಣದೊಳಗೆ ಅಪ್ಲೈಡ್ ಜನಪದ ಆಗ್ಬೇಕು, ಸೇರಿಸ್ಬೇಕು, ಮೊದಲು ಸೇರಿಸ್ಬೇಕು. ಹೌದು, ಅದೆಲ್ಲ ಸೇರಿಸಿದ್ದಾರೆ, ನ್ಯಾಮ್ಕೆ ವಾಸಿ ಆಗಬಾರ್ದು. ಹೌದಲ್ರಿ? ಯಾಕಂದ್ರೆ ನಮ್ಮ ಗರ್ತಿಯರು ಏನದಲ್ಲ, ಹುಟ್ಟಿನಿಂದಲೇ ಬುದ್ಧಿವಂತರು. ಹೌದು, ನಮ್ಮಲ್ಲಿ ಹಳ್ಳಿ ಒಳಗೆ ಎಲ್ಲ ಸುಮಂಗಲಿಯರು ಹಾಡ್ಕೋತಿ ಬೀಸುದು, ಅವರಿಂದ ಬಂದಂತ ಸಾಹಿತ್ಯ ಅದೇ ಜನಪದ. ಈಗ ಅವ್ರು ಸಾಲಿಗೆ ಹೋಗಿಲ್ಲ, ಭಗವಂತನಿಂದ ಕಲ್ತರು, ತಾಯಿ ಗರ್ಭದಿಂದ ಕಲ್ತರು, ಅವ್ರ ಮೇಲೆ ನಾವು PhD ಮಾಡ್ಲಿಕ್ಕೆ ಹತ್ತೀವಿ. ಹೌದೌದು. ಒಂದ್ ಲೈನ್ ಹೇಳ್ತಾಳ ಒಬ್ಬ ಗರ್ತಿ, ಅದಕ್ಕೆ ಕರ್ತಿ ಹಂಗೆ ಒಂದ್ ಲೈನ್ ಹೇಳ್ತಾಳ, ಹೇಳ್ರಿ. ಬೀಸಕ ಕುಂತೇನೆ ಈ ಕೇಸರಿ ಮನಜಾಳ, ಬೀಸೆನಂದರ ಮನಿಜಾಳ ಯವ್ವ ಹಾಡ್ಯಾಡಿ ಬೀಸೇನ, ತನು ಎಂಬ ಕಲ್ಹೂಡಿ ಮನ ಎಂಬ ಮುಖಾಕಿ, ಬೀಸೆನಂದರ ಮನಿಜಾಳ ಯವ್ವ ಹಾಡ್ಯಾಡಿ ಬೀಸೇನ, ಬೀಸೆನಂದರ ಮನಿಜಾಳ ಯವ್ವ ಹಾಡ್ಯಾಡಿ ಬೀಸೇನ. ಅವಳು ಬೀಸ್ತಕ್ಕಂಥ ಹಾಡುಗಳು ಮತ್ತು ಎಲ್ಲ ಅಣ್ಣ ತಮ್ಮಂದ್ರು ಹೆಸರು ಅದರಾಗ ತಗೋತಾಳ, ತಂಗಿದ. ಅದಕ್ಕೆ ತೊಟ್ಟೀಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು. ಅಲ್ಲ, ಜನಪದೊಳಗ ಅತ್ತಿ ಮನಿ ಹೊಗಳದವ್ರು ಇದ್ದಾರ, ಹಾಸ್ಯ ಗೀತೆ ಅಂತ ಬೈದವ್ರು ಇದ್ದಾರ. ಎಂತ ಮನಿ ಕೊಟ್ಟಿಯವ್ವ, ಅದು ಇದ್ದಿದ್ದೆ, ಅದು ಹಾಸ್ಯ ಗೀತೆ ಅಂತ ಹೇಳ್ತೀವಿ. ಅದಕ್ಕೆ ತವರಿನ ವಿಷಯ ಬಗ್ಗೆ ಹೆಣ್ಣು ಮಕ್ಕಳು ಹೇಳ್ಬೇಕಾದ್ರೆ, ತೊಟ್ಟೀಲ ಹೊತ್ತುಕೊಂಡು ತವ್ರ ಬಣ್ಣ ಉಟ್ಟುಕೊಂಡು, ಅಪ್ಪ ಕೊಟ್ಟೆಮ್ಮಿ ಹೊಡ್ಕೊಂಡು, ಅಪ್ಪ ಕೊಟ್ಟೆಮ್ಮಿ ಹೊಡ್ಕೊಂಡು ನನ್ನ ಮಗಳ ತಿಟ್ಟಿಯ ಹತ್ತಿ ತಿರುಗಿ ನೋಡ್ಯಾಳ ಅಂತ. ತೊರವ ಹಿಂದೆ ವರದಕ್ಷಿಣೆ ಕೊಡ್ತಿದ್ಲ, ತೊರವು ಕೊಡ್ತಿದ್ರು, ತೆರವು ಕೊಡ್ತಿದ್ರು, ಹೆಣ್ಣಂಗ್ ಕರ್ಕೊಂಡ್ ಬರ್ಬೇಕಂತ. ಹೌದೌದು ಹೌದು, ನಾವು ಬೇಡಬಾರ್ದು, ಹೌದೌದು, ನಾವು ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ಬೇಕು. ಅಂತ ಸಂಸ್ಕಾರ ಇತ್ತಲ್ಲ. ಹೌದ್ರಿ, ಚಂದ. ಈಗ ಈ ಮಾನವನಿಗೆ 16 ಸಂಸ್ಕಾರಗಳು. 16 ಸಂಸ್ಕಾರಗಳಲ್ಲಿ ಎಲ್ಲಿ ಅದಪ್ಪ ಈಗ ನೋಡ್ಲಿಕ್ಕೆ ನಮ್ಗೆ ಎಲ್ಲಿ ಸಿಗ್ತದೆ ಅಂದ್ರೆ ಜನಪದದಲ್ಲಿ ಸಿಗ್ತದೆ. ಜನಪದದಲ್ಲಿ ಸಿಗ್ತದೆ. ಅದು ನಾವು ಆಳು ಹಾಕಿ ಹುಡುಕ್ಬೇಕದು ನಾವು. ಅದು ಅಲ್ಲಿ ಇಲ್ಲಿ ಅಡಿ ಕೂತದ. ಈಗ ನೋಡ್ರಿ, ಮಗು ಹುಟ್ಟೋದು ಕೂಡಲೇ ಕಿವಿ ಚುಚ್ಚೋದು, ಮುರು ಚುಚ್ಚೋದು, ಇದು ಸಂಸ್ಕಾರ ಇದೆ. ವೈಜ್ಞಾನಿಕೂ ಮತ್ತೆ ವೈಜ್ಞಾನಿಕೂ ಇದೆ. ಅದರ ಈಗ ನೋಡ್ರಿ, ಸೀಮಂತ ಕಾರ್ಯ ಇದು ಸಂಸ್ಕಾರ ಇದೆ. ಮತ್ತೆ ಈಗ ಯಾರಾದರೂ ಎಲ್ಲ ಸಂಸ್ಕಾರ, ಹುಟ್ಟಿನಿಂದ ಸಾಯುವವರೆಗೆ ಸಂಸ್ಕಾರಗಳು 16. ಈಗ ಅಂತ್ಯಕ್ರಿಯೆನೂ ಒಂದು ಸಂಸ್ಕಾರ, ಸಂಸ್ಕಾರಬದ್ಧವಾಗಿ ಮಾಡ್ತಾರೆ. ಇವಾಗ ನಾವು ಹಳ್ಳಿ ಅಡಿಗೆ ಕಡೆ ಬರೋಣ್ರಿ ವನಕಟ್ಟಿ ಅವರ. ಹೇಳ್ರಿ, ಹಳ್ಳಿ ಅಡಿಗೆ ಅಂದ್ರ ಅವ್ರ ಅಡಿಗೆ ವಿಸ್ತಾರ ಸ್ವಲ್ಪ ಹೇಳಿಲ್ಲ ನಮ್ ಕೇಳುಗರಿಗೆ. ನೋಡ್ರಿ, ಹುಳ್ಳ ನುಚ್ಚ ಅಂತ ಮಾಡ್ತೀವಿ. ಹುಳ್ಳ ನುಚ್ಚ ಮಜ್ಗಿ, ಹುಳ್ಳ ನುಚ್ಚ ಮಜ್ಜಿಗೆ ತಿಂದ್ರೆ ಗಟ್ಟಿ ಮುಟ್ಟಾಗಿರ್ತಿದ್ರು. ಯಾಕಂದ್ರೆ ಸೊಂಟ ಸಂಗಟಿ ತಿಂತಿರತ್ತ ಅವಾಗ. ಹುರುಳಿ ಸಂಗಟಿ ಮಾಡ್ಗ, ಹುರುಳಿ ಮಾಡ್ಗ ಇವ್ ತಿಂತಿರತ್ತೆ. ಇವೆಲ್ಲ ತಿಂದ್ರೆ ಸೊಂಟ ಗಟ್ಟಿ ಇರ್ತದೆ. ನಟ್ ಕಡೆ ಒಂದು ಸೊಂಟ ನೀಟ್ ಇರ್ಬೇಕತ್ತ ನೋಡಿ ಆಹಾರದಲ್ಲಿ. ಹೌದು, ಹೆಂಗ್ ಸೊಂಟ ಕಡಿದ್ರೆ ಹಂಗ ಹುರುಳಿ ಮಾಡ್ಗ ಕುಡಿದ್ರೆ ಸೊಂಟ ಗೊಟ್ಟಿರ್ತೈತ. ಅದಕ್ಕಾಗಿ ನಟ್ಟು ಕಡಿತಿದ್ರು ಅವ್ರು. ನೋಡ್ರಿ, ಅವ್ರು ಅದಕ್ಕೆ ನಮ್ ಬಿಜಾಪುರ ಜಿಲ್ಲೆದಾಗ ಮುತ್ಯ ಅಂತೀವಿ. ಹೌದೌದು, ಮುತ್ಯ ಮಗ ಮೊಮ್ಮಗ, ಹೌದು, 3 ಮಂದಿ ಕೂಡೇ ದುಡಿತಾರೆ ಹೊಲದೊಳಗ. ಅವನಿಗೆ ಒಂದು ಹೃದಯ ಕಾಯಿಲೆ ಇಲ್ಲ, ಇದು ಇಲ್ಲ. ಯಾಕಂದ್ರೆ ಆ ತರ ತರಕಾರಿಗಳಿದ್ದು. ಹೇಳಿ, ತರಕಾರಿಗಳು ಇದೆಲ್ಲ ಹೇಳಿ. ತರಕಾರಿಗಳು ವಿಶೇಷವಾಗಿ ನಮ್ಗೆ ಎಣ್ಣೆಗಾಯಿ ಪಲ್ಯ ಮಾಡ್ತಾರೆ. ಹೌದು, ಎಣ್ಣೆಗಾಯಿ ಮಾಡ್ತಾರ. ಆ ಕಡೆ ಇದು ಮಾಡ್ತಾರ, ಅವ್ರಿಕಾಯಿ ಮಾಡ್ತಾರ. ಮತ್ತು ಕುಂಬಳಕಾಯಿ ಮಾಡ್ತಾರ. ಕುಂಬಳಕಾಯಿ, ಅವ್ರಿಕಾಯಿ ಇವೆಲ್ಲ ಪದಾರ್ಥಗಳು ಮಾಡ್ತಿರೋ. ಹೌದು, ಕುಸುಬಿ, ಹತ್ತರಿಕೆ ಪಲ್ಯ ಇವೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಪಲ್ಯ ಅಂತೀವಿ. ಮೆಂತೆ ಪಲ್ಯ, ಇವೆಲ್ಲ ಪಲ್ಯಗಳು ಏನಾಯ್ತು ಅಂದ್ರೆ, ಈಗ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ನೋಡಕ್ರ ಹತ್ತರಿಕೆ ಪಲ್ಯ ತಿಂದ್ರೆ ಕ್ಯಾನ್ಸರ್ ಹೊಡೆದು ಓಡಿಸ್ತಕ್ಕಂಥ ಶಕ್ತಿ ಅದರಲ್ಲಿದೆ. ಸಿಗಬೇಕಲ್ಲ ಅದು. ಆ ಕಡೆ ಅದ ಬಿಜಾಪುರ ಜಿಲ್ಲೆದಲ್ಲಿ ಬಹಳ ಹೇರಳವಾಗಿ ಬೆಳೀತದೆ ಸೌತೆಕಾಯಿ. ನಾವು ಊರಿಗೆ ಹೋದೇವು ಅಂದ್ರೆ ನಮ್ಮ ಹೊಲದಾಗ ತಿರುಗಾಡಿ ಏನಾದ್ರೂ ಊಟ ಮಾಡ್ತೇವೆ. ನಮ್ಮವ್ವ ಮಾಡ್ತಾಳೆ, ಸಜ್ಜಿ ರೊಟ್ಟಿ ಮಾಡ್ತಾಳೆ. ಹೈನದ ನಮ್ಮಲ್ಲಿ ಹೈನ ಅಂದ್ರೆ ಹಿಂದಕ್ಕೆ ಹೈನಂದ್ರೆ ಬಂಗಾರ ಕಂಡಂಗೆ ಮಾಡ್ತಿರಲ್ಲ. ಯಾಕಂದ್ರೆ ಅದು ಹೈನಿದ್ದವ್ರ ಮನೆ ನೋಡ್ರಿ, ಹೈನಿದ್ದವ್ರ ಮನೆ ಹಗೆ ತೋಡ್ದಂಗೆ ಇರ್ತಿತ್ತ. ಹಾಗೆ ಎಟ್ಟು ತೋಡಿದ್ರು ಆ ಜ್ವಾಳ ಆಗ್ತಿತ್ಲತ್ತ. ಹೈನಿದ್ದವ್ರ ಮನ್ಯಾಗೂ ಆ ರೀತಿಯಾಗಿ ಸಂಭ್ರಮ ಇರ್ತಿತ್ತ. ಅಂಥ ಒಂದು ವಿಶಿಷ್ಟವಾದಂಥ ನಮ್ಮ ಜಾನಪದೀಯರ ಬದುಕು. ಈಗ ನೀವು ಸ್ಟಾರ್ಟಿಂಗ್ ಹಾಡಿದ್ರಲ್ಲ, ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನ, ಎಂಥ ಅದ್ಭುತ. ಈಗ ನಮ್ಮ ಒಬ್ಬ ಹಳ್ಳಿ ರೈತ ಹುಡುಗ ಇಂಥ ಕನ್ಯಾ ಮಾಡ್ಕೋತೀನಿ ಅಂತ ಅನ್ನವ. ಹೌದೌದು, ಅವನ ಹೆಬ್ಬೈಕೆ ಹೇಳ್ತಾನವ ಮುಂದಿನ ಜೀವನದ್ದು. ಅದೆಲ್ಲ ಬೇಕಲ್ಲ. ಹೌದು, ಅದಕ್ಕೆ ಬೇಕಾಗಿದ್ದಷ್ಟು ಈ ಜನಪದ ನಾವು CD ಮಾಡಿದೆವು ಅಂದೆಲ್ಲ. ನಾನು ನನ್ನ ಹೆಂಡತಿ ಸೇರಿ ಹಾಡಿದ್ದು
ದಾರಿ ಮ್ಯಾಗಿನ ಹೊಲದಾಗ. ಅದ್ರಾಗ ಆಕಿನೂ 2 ಹಾಡು ಹಾಡ್ಯಾಳ, ನಾವು ಹೇಳಿದೆವು ಮತ್ತು ಗುಂಪಾಗಿ ಹಾಡಿದೆವು. ಸೊ ಹಾಡ್ದಂತ ಅದು ಗಂಡ ಭಾಳ ಒಳ್ಳೆ ಅವ, ನಾ ಹೇಳ್ದಂಗೆ ಕೇಳವ ಅಂತೇಳಿ ಅವ್ರು ಹಾಡ್ಯಾರ. ನಾವು ಇಬ್ಬರು ಕೂಡಿ ಹಾಡಿದ್ದು ಸಜ್ಜಿ ತೇನಿ ತಂದೆನ ಕುಟ್ಟೇಳ ನನ್ನ ಮಡದಿ ಅಂತಕ್ಕಂಥದ್ದು ಹಾಡುಗಳು ಇನ್ನೂ ಸುಶ್ರಾವ. ಈ ಹಾಡುಗಳನ್ನು ನೋಡಿ ನಮ್ಮ ಪ್ರತಿಷ್ಠಿತ ಕ್ಯಾಸೆಟ್ ಕಂಪನಿ ಲಹರಿ ಅವರು ತಗೊಂಡಿದ್ದಾರೆ. ಆ ಕ್ಯಾಸೆಟ್ ತಗೊಂಡು ಅವ್ರ ಪ್ಲಾಟ್ಫಾರ್ಮ್ದಲ್ಲಿ ಓಡಿಸ್ತಾ ಇದ್ದಾರೆ. ಜನಪದ ಏನು ಅದರಲ್ಲಿ ನೈಜ ನೋಡ್ರಿ. ಜನಪದ ಹೆಂಗಂದ್ರೆ ಅದು ಯಾರೇ ಹೇಳುವುದಲ್ಲ, ಹೃದಯ ಟಚ್ ಅಂದ್ರೆ ಹೃದಯ ಅಪ್ಪಳಿಸತಕ್ಕಂಥ ಶಕ್ತಿ ಅದರಲ್ಲಿ ಇದೆ ಅಂದ್ರೆ ಮಣ್ಣಿನೊಳಗೆ ಬೆಳೆದದ. ಎಸ್, ಅದಕ್ಕಾಗಿ ಅದು ಹೃದಯ ತಾಗ್ತದೆ. ಎಲ್ಲರಿಗೆ ಮನಸ್ಸಲ್ಲ, ಹೃದಯ ತಾಗ್ತಕ್ಕಂಥ ಸಾಹಿತ್ಯ ಯಾವುದು ಜನಪದ ಸಾಹಿತ್ಯ. ಪ್ರಶಸ್ತಿಗಳು ಬಂದಿದ್ದು ಹೇಳಬೇಡ್ರಿ. ಈಗ ಹಲವಾರು ಪ್ರಶಸ್ತಿ ಬಂದಾವ ಸರ್. ಪ್ರಶಸ್ತಿ ಈಗ ಮೊನ್ನೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಬೆಂಗಳೂರಲ್ಲಿ ಈ ಮೀಡಿಯಾ ಅಸೋಸಿಯೇಷನ್ ಅಂತೇಳಿ ಒಂದು ಇದು ಮಾಡಿಕೊಂಡು ಅವರು ಕೊಟ್ಟರು. ಮತ್ತು ರಾಷ್ಟ್ರೀಯ ಸ್ವಾಮಿ ವಿವೇಕಾನಂದ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಅದೇ ರೀತಿಯಾಗಿ ಹೊರದೇಶಕ್ಕೆ ಹೋದಕ್ರಾಗ ವಿಶ್ವಮಾನವ ಪ್ರಶಸ್ತಿ ಅಂತೇಳಿ ಒಂದು ಕೊಟ್ಟರು. ಮಸ್ಕತ್ಗೆ ಹೋಗಿದ್ದೆವು, ದೊಡ್ಡ ಪ್ರಶಸ್ತಿಗಳು. ಇವೆಲ್ಲ ಅದೇ ರೀತಿಯ ಕನಕ ಪ್ರಶಸ್ತಿ ಇದರಲ್ಲಿ ಬಿಜಾಪುರದಲ್ಲಿ ಕೊಟ್ಟರು. ಸೊ ಹೀಗಾಗಿ ಮಾತೃಭೂಮಿ ಪ್ರಶಸ್ತಿ ಕೊಟ್ಟರು. ಒಟ್ಟಿನಲ್ಲಿ ಹೇಳಾರ್ದಷ್ಟು ಪ್ರಶಸ್ತಿಗಳು ಅದಾವ್ರಿ. ಅದ್ರ ಸುರುಮಳೆ. ಈಗ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದ್ರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ಈಗ ಏನು ಇದೊಂದು ಒಳ್ಳೆ ಮಾಧ್ಯಮ. ಯಾಕಂದ್ರೆ ಈ ಮೂಲತವಾಗಿರ್ತಕ್ಕಂಥ ಸಾಹಿತ್ಯಗಾರನ್ನ ಮತ್ತು ಜನಪದ ಸಾಹಿತ್ಯ ಆಗಲಿ ವಿಷಯಗಳನ್ನು ಸಂಗ್ರಹ ಮಾಡಿ ಸಂಸ್ಕೃತಿ ಕಾಪಾಡ್ಕೊಂಡು ಹೋಗಿ ಎಸ್ ಅವಶ್ಯವಾಗಿ. ಅದಕ್ಕೇನು 2 ಮಾತಿಲ್ಲ. ಇಂಥ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಲಾತ್ತೀರಿ. ಅದ ಯಾಕಂದ್ರೆ ಅಭಿನಂದನೆ ಹೇಳಬೇಕಾಗ್ತದೆ ನಿಮಗಾಗ್ಲಿ ಮತ್ತು ಈ ವಾಹಿನಿಯಲ್ಲಿ ಕುಲಕರ್ಣಿ, ಮೀರಾ ಕುಂಬಾರ್, ಮುಖ್ಯಸ್ಥರು ಮಹಾದೇವ್ ಚೌಗಲ ಅವರು ನೋಡ್ರಿ, ಇವರಿಗೆಲ್ಲ ಹೌದು. ಯಾಕಂದ್ರೆ ಇದು ಎಲ್ಲರೂ ಶೋಕಿದಿಂದ ಮಾಡೋದು ಬೇರೆ. ಇದು ಹೆಸರು ಯಾರಿಗೆ ಕರೆಸ್ತಾರಲ್ಲ ಅದು ಇಂಪಾರ್ಟೆಂಟ್. ಏನ್ ಉಳಿಸ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಸಾಧಕರನ್ನ ಕರಿತೀವಿ ನಾವು. ಎಸ್, ನಿಜವಾದ ಸಾಧಕರನ್ನ ಕರಿತೀವಿ ನಾವಿದ್ರ. ಆದರೂ ಇನ್ನೂ ಹೆಚ್ಚಿನ ಸಾಧಕರು ಕರೀಲಿ. ಒಳ್ಳೆ ಕರ್ನಾಟಕ ರತ್ನಗಳು ಇಲ್ಲಿ ಬಂದು ಒಳ್ಳೆಯ ಪ್ರೋಗ್ರಾಮ್ ನಿಮ್ಮ ಮಾಧ್ಯಮದಿಂದ ಪ್ರಸಾರವಾಗಲಿ ಅನ್ನೋದೇ ನಮ್ಮ ಬಯಕೆ. ಮತ್ತು ಇನ್ನೂ ಹೆಚ್ಚಿನ ಸೇವಾ ಮತ್ತು ವಿಶೇಷವಾದಂಥ ಕಾರ್ಯಕ್ರಮ ಈ ವಾಹಿನಿಗಳಿಂದ ಆಗಲಿ ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮನ್ನು ಇಲ್ಲಿ ಕರೆಸಿದಿರಿ. ತಮ್ಮ ವಾಹಿನಿಯವರಿಗೆ ಮತ್ತೊಮ್ಮೆ ಮುಗ್ದೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಕೇಳುಗರೆ, ಇಲ್ಲಿವರೆಗೆ ಸುದೀರ್ಘವಾದಂತಹ ಅದರ ಮನದ ಮಾತುಗಳನ್ನು ಕೇಳಿದಿರಿ. ಬಹಳ ಅದ್ಭುತವಾದಂಥ ಮಾತುಗಳು, ನಮ್ಮ ಜಾನಪದ ಜಗತ್ತಿನ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬರುವಂತಹ ಮಾತುಗಳು. ಈ ಮಾತುಗಳು ನಮ್ಗೆ ಇನ್ನೂ ಬೇಕು. ಜ್ಯೋತಿರ್ಲಿಂಗ ಅವರೇ, ನಾವು ಸಮಯದ ಮಾತು ಕೇಳಬೇಕಾಗ್ತದೆ. ಹೌದು, ಸಮಯಾದೇವಿ ನಾವು ಸೋಲೇಬೇಕು. ನಮ್ಮಲ್ಲಿ ಏನಾಗ್ತದಲ್ಲ, ಈಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿರುವುದು. ಮುಗ್ದಾವ ನಮ್ಮ ಜವಾಳ ಉಳಿದಾವ ನಮ್ಮ ಹಾಡ. ಹಂಗ ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು, ಆಮೇಲೆ ಇವು ಜ್ಯೋತಿರ್ಲಿಂಗ ಹೊನ್ಕಟ್ಟಿ ಅವರ ಮಾತುಗಳು ಉಳಿದು ಮತ್ತೆ ಮುಂದಿನ ಸಲ ಭೇಟಿ ಆದಾಗ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿ ಆಗೋಣ ಅಂತ. ಅಲ್ಲಿವರೆಗೆ ವಿದಾಯ ಹೇಳ್ತೀನಿ, ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ, ನಮ್ಮೂರ ಬಾನುಲಿ ಜೊತೆ ಕಳೆದಿದ್ದಕ್ಕೆ ಶ್ರೀ ಜ್ಯೋತಿರ್ಲಿಂಗ ಚಂದ್ರಾಮ್ ಹೊನಕಟ್ಟಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.